ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮಾಧ್ಯಮ ಅಂದಾಕ್ಷಣ ಮಾಧ್ಯಮದ ತವರು ನೆಲ ನಮ್ಮ ಈ ದೂರದರ್ಶನ ಚಂದನ ವಾಹಿನಿ. ಬಹುಶಃ ಇಲ್ಲಿ ಎಲ್ಲ ಮನಸ್ಥಿತಿಗಳಿಗೆ ಒಟ್ಟು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ತಲುಪಿಸುವ ಅಥವಾ ವಿಶ್ವದಾದ್ಯಂತ ಕನ್ನಡವನ್ನು ಪಸರಿಸುವ ಎಲ್ಲ ವರ್ಗದವ್ರನ್ನೂ ಕೂಡ ಬಿಂಬಿಸುವಂತಹ ಅದ್ಭುತವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಎಲ್ಲರ ಮೆಚ್ಚಿನ ವಾಹಿನಿಯಾಗಿದೆ ಈ ಚಂದನ ವಾಹಿನಿ. ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿ ಅಂತ ಹೇಳಿದ್ರೆ ಬಹುಶಃ ದೂರದರ್ಶನ ಚಂದನ ವಾಹಿನಿಯನ್ನು ಸಮೀಪ ದರ್ಶನವನ್ನಾಗಿಸಿ ಎಲ್ಲರ ಮನಸ್ಸುಗಳಿಗೆ ಮನೆಗಳಿಗೆ ತುಂಬ ಹತ್ತಿರವಾಗಿಸಿ ಎಲ್ಲರೊಟ್ಟಿಗೆ ಅಧಿಕಾರದಲ್ಲಿದ್ದರೂ ಕೂಡ ಎಲ್ಲರ ಮಧ್ಯದಲ್ಲೊಬ್ಬ ಸರಳ ವ್ಯಕ್ತಿಯಾಗಿ ಬದುಕಿ ಎಲ್ಲರ ಬದುಕಿನ ವಿಶೇಷ ಚಿತ್ರಣಗಳನ್ನು ಬಿಂಬಿಸುವ ಕೆಲಸವನ್ನು ಅಧಿಕಾರಿಯಾಗಿ ಮಾಡಿದ್ದು ಕೂಡ ಒಂದು ಕಡೆ. ಮತ್ತೊಂದಂತ ಹೇಳಿದ್ರೆ ತಾನೊಬ್ಬ ಕನ್ನಡಿಗನಾಗಿ ಕನ್ನಡದ ಕೈಂಕರ್ಯಗಳಿಗೆ ತನ್ನದೇ ಆದ ನಿಲುವುಗಳ ಜೊತೆಗೆ ಕನ್ನಡ ರಾಜರಾಜೇಶ್ವರಿಯ ಆ ಪಾದಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಕನ್ನಡದ ಬಾವುಟನ್ನು ಹೊತ್ತು ಮತ್ತೊಂದು ಮೈಲಿಗಲ್ಲಿನ ಸ್ಥಾಪನೆ ಅಂತ ಹೇಳಿದ್ರೆ ಕನ್ನಡದ ಕೈಂಕರ್ಯವನ್ನು ನಿರ್ವಹಿಸುವ ಮತ್ತೊಂದು ಜವಾಬ್ದಾರಿಯಲ್ಲಿ ಯಶಸ್ವಿಯ ಕನ್ನಡದ ಕೈಂಕರ್ಯದ ಸಾರಸ್ವತ ಲೋಕಕ್ಕೆ ಕಲಶಪ್ರಾಯವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಅದ್ಭುತ ಸಾಧಕರು, ಬಹುಮುಖ ವ್ಯಕ್ತಿತ್ವ. ಕನ್ನಡ ಭಾಷೆಯೇ ನನ್ನ ಜೀವ. ಕನ್ನಡ ಭಾಷೆಯ ಬಗೆಗಿನ ಅಭಿಮಾನ ಇದೆಯಲ್ಲ, ಅದು ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತವಾಗಬಾರದು, ಅದು ನಿತ್ಯೋತ್ಸವವಾಗಬೇಕು ಅಂತ ಪಣತೊಟ್ಟಂತಹ ಅಪ್ಪಟ ಕನ್ನಡಿಗರು. ಹೀಗೆ ನಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರುವಂಥ ಹೆಮ್ಮೆಯ ಪ್ರತಿಭೆ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಬಹುಶಃ ನಾವು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀವಿ ಆ ಸಾಧಕರು ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ ಅಂಥೇಳಿ. ಆದರೆ ಇವತ್ತು ಬಹುಶಃ ಈ ವಿಷಯಗಳನ್ನು ಹೇಳಿದಾಗ ನೀವು ಖಂಡಿತವಾಗ್ಲೂ ಊಹಿಸಿರ್ತೀರಿ. ಒಂದು ಕಡೆ ನಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವುದರ ಜೊತೆಗೆ ಈಗ ದಾಖಲೆಯ ಮಟ್ಟದಲ್ಲಿ ಮತಗಳನ್ನು ಪಡೆದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ಹಿಡಿದಂಥ ಆ ವ್ಯಕ್ತಿ, ಆ ಬಹುಮುಖ ಪ್ರತಿಭೆ, ಅವರು ನಡೆದು ಬಂದ ಹಾದಿ ಹೇಗಿತ್ತು, ಸಾಧನೆಯ ಯಶೋಗಾಥೆ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯ ಹನುಮಂತ ಭಟ್ ಜೋಶಿ ಮತ್ತು ಪಾರ್ವತಿಬಾಯಿ ಜೋಶಿ ಅವರ ಕೊನೆಯ ಸುಪುತ್ರನೇ ಮಹೇಶ್ ಜೋಶಿ. ತಾವು ಕರ್ನಾಟಕದ ಕಬೀರರೆಂದೇ ಖ್ಯಾತಿ ಪಡೆದಿರುವ ಸಂತ ಶಿಶುನಾಳ ಶರೀಫರ ಗುರುಗಳಾದ ಗುರು ಗೋವಿಂದ ಭಟ್ಟರ ವಂಶಸ್ಥರೆಂಬ ಅಭಿಮಾನವೂ ಇದೆ. ಧಾರವಾಡದಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ಎಪಿಎಸ್ ಕಾಲೇಜು, ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ಮುಗಿಸಿ ಎಸ್ಜೆಆರ್ಸಿ ಕಾನೂನು ವಿದ್ಯಾಲಯ, ಭಾರತೀಯ ವಿದ್ಯಾಭವನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳಲ್ಲಿ ಹೆಚ್ಚಿನ ಅಧ್ಯಯನ ಮಾಡುವ ಮೂಲಕ ಹಲವು ವಿಷಯಗಳಲ್ಲಿ ಡಿಪ್ಲೊಮೊ ಪದವಿಗಳನ್ನು ಪಡೆದರು. ಮುಂದೆ ತಮ್ಮ ವೃತ್ತಿ ಬದುಕನ್ನು ದೂರದರ್ಶನದ ದೆಹಲಿ ಮತ್ತು ದಕ್ಷಿಣ ಭಾರತದ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಸಮರ್ಪಕ ಹಾಗೂ ಸಾರ್ಥಕ ಕಾರ್ಯವನ್ನು ನಿರ್ವಹಿಸಿ ತಮ್ಮದೇ ಹೆಗ್ಗುರುತನ್ನು ಮೂಡಿಸಿದರು. ಅವರ ಕಾರ್ಯಾವಧಿಯಲ್ಲಿ ಮಾಡಿದ ಜನಪ್ರಿಯ ಕಾರ್ಯಕ್ರಮಗಳು ಕನ್ನಡತನದೊಂದಿಗೆ ದೂರದರ್ಶನ ಚಂದನ ವಾಹಿನಿಯನ್ನು ವೀಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗಿಸಿದರು. ಅಲ್ಲದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುವ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ, ಅಮೆರಿಕ ಅಧ್ಯಕ್ಷ ಒಬಾಮಾ ಭಾರತ ಭೇಟಿ ಮುಂತಾದ ಐತಿಹಾಸಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ ಹೆಮ್ಮೆಯ ಕನ್ನಡಿಗ. ಇವರ ಸಾಧನೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್, ಹಂಪಿ ವಿಶ್ವವಿದ್ಯಾಲಯ ಪ್ರತಿಷ್ಠಿತ ನಾಡೋಜ ಗೌರವ ನೀಡಿದೆ. ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಮುಖ್ಯಮಂತ್ರಿಗಳ ಚಿನ್ನದ ಪದಕ, ಚುಂಚಶ್ರೀ ಪ್ರಶಸ್ತಿ ಸೇರಿದಂತೆ ಬಿರುದು, ಸನ್ಮಾನ, ಗೌರವಗಳನ್ನು ಪಡೆದಿದ್ದಾರೆ. ಮತ್ತೊಂದು ಮಹತ್ತರ ಮೈಲಿಗಲ್ಲೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರ್ನಾಟಕ ಸರ್ಕಾರದ ಸಚಿವರ ದರ್ಜೆಯ ಸ್ಥಾನಮಾನದಲ್ಲಿ 26ನೇ ಅಧ್ಯಕ್ಷರಾಗಿ ಪಾರಂಪರಿಕ ಇತಿಹಾಸವಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೊಸ ರೂಪ ಕೊಟ್ಟು ಕಾಲಕ್ಕನುಗುಣವಾಗಿ ಬದಲಾವಣೆ ತರುವ ಮೂಲಕ ಕನ್ನಡದ ಬಾವುಟ ಹಾರಿಸುತ್ತಿದ್ದಾರೆ. ಇದೀಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾಡೋಜ ಗೋರು ಚನ್ನಬಸಪ್ಪನವರನ್ನು ಆಯ್ಕೆ ಮಾಡಿ ಸಕ್ಕರೆ ನಾಡು ಮಂಡ್ಯದಲ್ಲಿ ಸಕಲ ಸಿದ್ಧತೆಗಳೊಂದಿಗೆ ಸಮ್ಮೇಳನಕ್ಕೆ ಸನ್ನದ್ಧರಾಗಿದ್ದಾರೆ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಈ ವಾರದ ಅತಿಥಿ.
ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಹಾಗೆ ಕೂಡ ಧನ್ಯವಾದಗಳು. ಯಾಕಂದರೆ ಇಷ್ಟೊಂದು ಇನ್ನೇನು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ತೇರನ್ನು ಎಳೆಯೋದಕ್ಕೆ ಸಿದ್ಧರಾಗಿದ್ದೀರಿ. ಸಾಕಷ್ಟು ತಯಾರಿಗಳು, ಸಿದ್ಧತೆಗಳ ನಡುವೆ ಸಮಯ ಮಾಡ್ಕೊಂಡು ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಹೇಳ್ತಾ ಸ್ವಾಗತ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಆತ್ಮೀಯ ಕನ್ನಡದ ವೀಕ್ಷಕರೇ, ಅದರಲ್ಲೂ ಸಹಿತ ಚಂದನದ ವೀಕ್ಷಕರೇ, ವಾರದ ಅತಿಥಿ ಅಂತ 2-3 ಸರ್ತಿ ಹೇಳಿದರು. ನಾನು ಖಂಡಿತವಾಗಿಯೂ ಇಲ್ಲಿ ದೂರದರ್ಶನಕ್ಕೆ ಅತಿಥಿಯಾಗಿ ಬಂದಿಲ್ಲ, ಬರೋದೂ ಇಲ್ಲ. ಯಾಕಂದರೆ ದೂರದರ್ಶನ ನನಗೆ ಕುಟುಂಬ ಇದ್ದ ಹಾಗೆ. ಕುಟುಂಬದಲ್ಲಿ ನಾವು ಯಾವುದೋ ಕಾರಣಕ್ಕೆ ನಾವು ದೂರ ಹೋಗಿರ್ತೀವಿ. ಉದಾಹರಣೆಗೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅನೇಕ ಕನ್ನಡಿಗರು ತಂದೆ ತಾಯಿಯರನ್ನ ಬಿಟ್ಟು ಹೋಗಿರ್ತಾರೆ. ಅದರರ್ಥ ಬೇರುಗಳನ್ನು ಬಿಟ್ಕೊಂಡು ಹೋಗಿದ್ದಾರೆ ಅಂತಲ್ಲ, ಏನೋ ಅನಿವಾರ್ಯತೆಗೋಸ್ಕರವಾಗಿ. ಹಾಗಾಗಿ ನಾನು ದೂರದರ್ಶನಕ್ಕೆ ಬರಬೇಕು ಅನ್ನುವಂತಹದ್ದು ಸುದ್ದಿ ಹೋಗಲೇಬೇಕು ಅನ್ನುವಂತಹ ಹಿನ್ನೆಲೆ ಬಂದಾಗ ನನಗೆ ಎಷ್ಟು ಸಂತೋಷ ಆಗುತ್ತಂದರೆ, ಮದುವೆಯಾಗಿ ಗಂಡನ ಮನೆಗೆ ಹೋಗಿ ದೀಪಾವಳಿ ಹಬ್ಬಕ್ಕೆ ತವರು ಮನೆಗೆ ಬಂದರೆ ಎಷ್ಟು ಸಂತೋಷ ಆಗುತ್ತೆ, ಅಷ್ಟೇ ಸಂತೋಷ ಆಗ್ತಾಯಿದೆ. ಹಾಗಾಗಿ ನಮ್ಮ ಕುಟುಂಬದ ಈ ಎಲ್ಲ ಸದಸ್ಯರನ್ನು ನೋಡೋದಕ್ಕೆ ಭಾಳ ದಿನ ಆಗಿತ್ತು. ನನ್ನ ಜೊತೆಗೆ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಅನೇಕ ಸಹೋದ್ಯೋಗಿಗಳು ಜೊತೆಗೆ ತಾವು ಮೊನ್ನೆ ತಾನೇ ನಾನು ನಿವೃತ್ತಿ ಆದ ಮೇಲೆ ಮೊದಲನೆಯ ಬಾರಿಗೆ ಮಧುರವಿ ಮಂಜುಳಗಾನ ಕಾರ್ಯಕ್ರಮವನ್ನು ನಾವು ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ವಿ. ಹೌದು, ಅದು ಚಂದನದ ಜೊತೆಗೆ. ಸಾಹಿತ್ಯ ಪರಿಷತ್ತು ಮೊದಲನೆಯ ಬಾರಿಗೆ ಚಂದನದ ಜೊತೆಗೆ ಅಥವಾ ಚಂದನ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಟ್ಟಿಗೆ ಆಗಿ ಮಾಡಿರ್ತಕ್ಕಂಥ ಮೊದಲನೆಯ ಮಧುರವಿ ಮಂಜುಳಗಾನ ನಾವಾಡುವ ನುಡಿಯೇ ಕನ್ನಡ ನುಡಿ ಅನ್ನುವಂಥ ಶೀರ್ಷಿಕೆಯಲ್ಲಿ. ಯಾಕಂದರೆ ನಾವು ಆಡ್ತಕ್ಕಂತಹದ್ದೇ ಭಾಷೆ ಕನ್ನಡದ ನುಡಿ. ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡಿದಾಗಲೂ ಸಹಿತ ಪದೇ ನಮ್ಮ ಹೆಜ್ಜೆಯಲ್ಲಿ ಒಂದು ಹೆಜ್ಜೆಯನ್ನು ಇಡಬೇಕಾದವನು ಸಹಿತ ನಾನು ದೂರದರ್ಶನದ ಪಯಣವನ್ನು ಜ್ಞಾಪಿಸ್ಕೊಂಡು, ಜೊತೆಗೆ ವೀಕ್ಷಕರು ನಮಗೆ ಕೊಟ್ಟಿರ್ತಕ್ಕಂತಹ ಬೆಂಬಲ, ಮಂಡ್ಯದಲ್ಲಿ ಜನ ಬರ್ತಾರೋ ಇಲ್ಲವೋ ಅನ್ನುವಂತಹ ಭಯ ಇತ್ತು. ಅನೇಕ ವರ್ಷಗಳ ನಂತರ ಕಾರ್ಯಕ್ರಮ ಆಯಿತು, ಆದರೆ ತಿಕ್ಕಿರೋದು ಜನ ಇತ್ತು. ಹಾಗಾಗಿ ಒಂದು ಮಾತ್ರ ನಿಜ, ಕನ್ನಡಿಗರಿಗೆ ಅಪ್ಪಟವಾಗಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ಸಾಹಿತ್ಯ, ಸಂಸ್ಕೃತಿ, ಕಲೆಯನ್ನು ಬಿಂಬಿಸ್ತಕ್ಕಂತಹ ಕನ್ನಡದ ಕಾರ್ಯಕ್ರಮಗಳನ್ನು ನಾವು ಕೊಟ್ಟರೆ ಜನ ಅವರೇ ಹೇಗೆ ನಮ್ಮ ಕಾರ್ಯಕ್ರಮ ಅನ್ನುವಂಥ ರೀತಿಯಿಂದ ಬರ್ತಾರೆ ಅನ್ನೋದಕ್ಕೆ ಮೊನ್ನೆ ಆಗಿರ್ತಕ್ಕಂಥ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಅಂತಕ್ಕಂಥ. ಹಾಗಾಗಿ ನಾನೂ ಸಹಿತ ಭಾಳ ಸಂತೋಷದಿಂದ, ಅಭಿಮಾನದಿಂದ, ಜೊತೆಗೆ ನಮ್ಮದು ಅನ್ನುವಂಥದ್ದು, ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮದು ಅನ್ನುವಂಥ ನಮ್ಮದು ಅನ್ನುವಂಥ ಭಾವನೆ ಬಂದರೆ ಅದಕ್ಕೆ ನಾವು ಬೆಲೆಯನ್ನು ಕಟ್ಟೋದಕ್ಕೇ ಸಾಧ್ಯ ಇಲ್ಲ. ಹಾಗಾಗಿ ಭಾಳ ಹೆಮ್ಮೆಯಿಂದ, ಸಂತೋಷದಿಂದ, ನಮ್ಮ ಸಂಸ್ಥೆ ಅನ್ನುವಂಥ ಅಭಿಮಾನದಿಂದ ನಾನು ದೂರದರ್ಶನಕ್ಕೆ ಇಲ್ಲಿ ಬಂದಿದ್ದೀನಿ. ಮತ್ತೆ ವೀಕ್ಷಕರ ಜೊತೆಗೆ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಅನ್ನುವಂಥದ್ದು. ಅನೇಕ ವಾಹಿನಿಗಳ ಮುಖಾಂತರವಾಗಿ ಮಾತನಾಡ್ತಾ ಇದ್ದೆ, ಪ್ರತಿದಿನವೂ ಸಹಿತ ಪತ್ರಿಕೆಗಳಲ್ಲಿ ಬರ್ತೀನಿ, ಆದರೆ ದೂರದರ್ಶನದಲ್ಲಿ ಭಾಳ ದಿನಗಳ ನಂತರ ಬರ್ತಾ ಇದ್ದೀನಿ. ಹಾಗಾಗಿ ನಿಜವಾಗಿಯೂ ಸಹಿತ ಅತ್ಯಂತ ಹೆಮ್ಮೆ ಅನಿಸ್ತಾ. ದೂರದರ್ಶನದಲ್ಲಿ ತಾವು ಸಲ್ಲಿಸಿದಂತಹ ಸುದೀರ್ಘ ಸೇವೆ, ತಮ್ಮದೇ ಪರಿಕಲ್ಪನೆಯಲ್ಲಿ ಬಂದಂತಹ ಹೊಸ ವಿಭಿನ್ನ ಕಾರ್ಯಕ್ರಮಗಳು, ತಾವು ನಿರ್ವಹಿಸಿದಂತಹ ಜವಾಬ್ದಾರಿಯುತ ಸ್ಥಾನಗಳು, ಇದೆಲ್ಲವೂ ಕೂಡ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಎಷ್ಟು ಪ್ರೇರಕವಾಗಿವೆ, ಎಷ್ಟು ಪೂರಕವಾಗಿವೆ ಅಂತ ಹೇಳ್ತೀರಿ? ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ನನಗೆ ದೂರದರ್ಶನದ ಅನುಭವ ಇದೆಯಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ಮಯದ ಅನುಭವ ಇದೆ. ಹೌದು, ಒಂದು ಕಡೆ ಭಾಷೆ, ಒಂದು ಕಡೆ ಸಂಸ್ಕೃತಿ, ಒಂದು ಕಡೆ ಕಲೆ. ಅಂದರೆ ನಮ್ಮ ಅಸ್ಮಿತೆ ಅಂತ ಏನು ಹೇಳ್ತೀವಿ, ನಮ್ಮ ತನ ಅಂತ ಏನು ಹೇಳ್ತೀವಿ, ಆ ನಮ್ಮ ತನವನ್ನು ನೋಡ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಜೊತೆಗೆ ನಮ್ಮ ವೀಕ್ಷಕರಿಗೂ ಸಹಿತ ಪರಿಚಯವನ್ನು ಮಾಡಿಸ್ತಕ್ಕಂತಹ ಸೌಭಾಗ್ಯ ಭಾಳ ವಿರಳ, ಭಾಳ ಕಡಿಮೆ ಮಂದಿಗೆ ಬರ್ತದೆ, ಭಾಳ ವಿರಳ ಅಂತ ಹೇಳ್ಬೋದು. ಅಂತಹ ಸೌಭಾಗ್ಯ ನನಗೆ ಬಂದಾಗ ಆ ಹಿನ್ನೆಲೆಯಲ್ಲಿ, ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲ ಸಾಹಿತಿಗಳ ಪರಿಚಯ ಇದೆ.
ಕಲಾವಿದರ ಪರಿಚಯ ಇದೆ, ಹೋರಾಟಗಾರರ ಪರಿಚಯ ಇದೆ, ಚಿಂತಕರ ಪರಿಚಯ ಇದೆ, ಅಧಿಕಾರದಲ್ಲಿರ್ತಕ್ಕಂತಹ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ರಾಜಕಾರಣಿಗಳ ಪರಿಚಯ ಇದೆ, ಅಧಿಕಾರಿಗಳ ಪರಿಚಯ ಇದೆ. ಇದೆಲ್ಲ ಇದ್ದಾಗ ಇದೆಲ್ಲವೂ ಕಾರಣ ಅಂತಂದರೆ ಭಾಳ ವಿನಯದಿಂದ ಹೇಳ್ತಕ್ಕಂಥದ್ದು ದೂರದರ್ಶನ ಅಂತಕ್ಕ. ನನಗೆ ಇವತ್ತೇನಾದರೂ ಒಂದು ಹೆಸರನ್ನು ತಂದು ಕೊಟ್ಟಿದೆ ಅಂದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅನ್ನುವಂಥದ್ದಕ್ಕೆ ಒಂದು ಗೌರವ ಇದೆ. ಆ ಗೌರವ ಅತಿ ವಿಶಿಷ್ಟವಾಗಿರ್ತಕ್ಕಂಥ, ಯಾಕಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಹೌದು, ಅತ್ಯಂತ ಮಹತ್ವದ ಇತಿಹಾಸವನ್ನು ಹೊಂದಿರತಕ್ಕಂತಹ ಸಂಸ್ಥೆ ಇದು. 110 ವರ್ಷಗಳನ್ನು ಪೂರೈಸ್ತಾ ಇರುವಂತಹದ್ದು. ನನಗನ್ಸೋ ಮಟ್ಟಿಗೆ ಜಗತ್ತಿನಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಭಾಷೆ ಆಧಾರಿತ, ಒಂದು ಸಂಸ್ಕೃತಿ ಆಧಾರಿತ, ಒಂದು ಚಿಂತನೆ ಆಧಾರಿತವಾಗಿರ್ತಕ್ಕಂತಹ ಸಂಸ್ಥೆ, ನಿರಂತರವಾಗಿ ಬೆಳೀತಾ ಇರ್ತಕ್ಕಂತಹ ಸಂಸ್ಥೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಕ್ಕ. ಜೊತೆಗೆ ಇದಕ್ಕೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವ್ರು ಎಂಥವ್ರು? ಸರ್ ಎಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅವರು. ಜೊತೆಗೆ ನಮಗೆ 8 ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಎಲ್ಲರೂ ಸಹಿತ ನಮ್ಮ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂಥ. ಯಾರ ಹೆಸರನ್ನು ಹೇಳಲಿ, ಯಾರ ಹೆಸರನ್ನು ಬಿಡಲಿ, ಮೊದಲನೇ ಅಧ್ಯಕ್ಷರಿಂದ ಹಿಡಿದು ಇವತ್ತಿನವರೆಗೆ 86 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ 86 ಅಧ್ಯಕ್ಷರು, ಸಾಹಿತ್ಯ ಚಿಂತಕರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಮಾನ್ಯರಲ್ಲಿರ್ತಕ್ಕಂತಹ ಸಾಮಾನ್ಯರು ಎಲ್ಲರೂ ಸಹಿತ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮ ಸಾಹಿತ್ಯ ಪರಿಷತ್ತು, ಹೌದು ಸರ್, ನಮ್ಮದು ಅನ್ನುವಂತಹ ಭಾವನೆಯಿಂದ. ಹಾಗಾಗಿ ಭಾಳ ಹೆಮ್ಮೆಯಿಂದ ಹೇಳಬೇಕು ಅಂದರೆ ಇಲ್ಲಿ ರಾಜಕೀಯ ಇಲ್ಲದೆ, ಪಕ್ಷ ಇಲ್ಲದೆ, ಜಾತಿ ಇಲ್ಲದೆ, ಧರ್ಮ ಇಲ್ಲದೆ ನಡೀತಾ ಇರ್ತಕ್ಕಂಥ ಒಂದೇ ಒಂದು ಹಬ್ಬ, ನಮ್ಮ ಹಬ್ಬ ಅಂತ ಎಲ್ಲ ಕನ್ನಡಿಗರು ಬಂದು ಸೇರಿ ಅತಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥ ಹಬ್ಬ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಮಹತ್ವ ಇದೆ. ಹೌದು ಸರ್. ಈ ಮಹತ್ವದ ಹೆಜ್ಜೆಯನ್ನು ಇಡಬೇಕಾದರೆ ದೂರದರ್ಶನದ ಅನುಭವ ಅತ್ಯಂತ ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ದೂರದರ್ಶನ ನಮಗೆ ಮಾತೃ ಸಂಸ್ಥೆ, ನನಗೆ ಮಾತೃ ಸಂಸ್ಥೆ. ನಾವು ತಾಯಿಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಹೌದು ಸರ್. ಅದರೊಟ್ಟಿಗೆ ಸರ್ ನಿಮ್ಮ ಮನೆತನದ ಪರಂಪರೆಯನ್ನು ನೋಡಿದಾಗ ಮತ್ತಷ್ಟು ಹೆಗ್ಗಳಿಕೆ ಅನಿಸುತ್ತೆ ಸರ್. ಯಾಕಂದರೆ ನಾವು ಸಂತ ಶಿಶುನಾಳ ಶರೀಫರನ್ನ ಪ್ರತಿನಿತ್ಯ ಸ್ಮರಿಸ್ತೀವಿ, ಅವರ ಹಾಡುಗಳು, ತತ್ವ ಎಲ್ಲನೂ. ಆದರೆ ಅವರಿಗೆ ಗುರುಗಳಾದಂಥ ಗುರು ಗೋವಿಂದ ಭಟ್ರ ಮರಿಮೊಮ್ಮಗನಾಗಿ ಆ ವಂಶದ ಪಾರಂಪರ್ಯೆಯ ಗೌರವ, ಸಂಸ್ಕೃತಿ ನಿಮ್ಮ ರಕ್ತಗತವಾಗಿದೆ. ಅಂದರೆ ಇದೆಲ್ಲವೂ ನಿಮಗೆ ಹೇಗೆ ಪೂರಕವಾಗುತ್ತೆ ಸರ್? ಖಂಡಿತವಾಗಿ. ನಾನು ಹೋದಲ್ಲೆಲ್ಲ ಕನ್ನಡಿಗರನ್ನು ಭೇಟಿಯಾದಾಗೆಲ್ಲ ಹೇಳ್ತೀನಿ, ಯಾರು ಪುಣ್ಯ ಮಾಡಿರ್ತಾರೆ ಅವರು ಕರ್ನಾಟಕದಲ್ಲಿ ಹುಟ್ಟುತ್ತಾರೆ. ನಿಜ. ಯಾರು ಇನ್ನೂ ಹೆಚ್ಚಿನ ಪುಣ್ಯ ಮಾಡಿರ್ತಾರೆ ಅವ್ರ ಮಾತೃಭಾಷೆ ಕನ್ನಡ ಆಗಿರುತ್ತೆ ಅಂತ. ನಾನು ನಿಜವಾಗಲೂ ಸಹಿತ ಪುಣ್ಯ ಮಾಡಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಇದಕ್ಕೆ ನಾನು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು 7 ಜನರನ್ನು ಚಿರಂಜೀವಿಗಳು ಅಂತ ಹೇಳ್ತೀವಿ. ಅವರಿಗೆ ಸಾವೇ ಇಲ್ಲ. ಅದರಲ್ಲಿ 2 ಕನ್ನಡದವರು, ಹುಯಿಲ್ಗೊಳ ನಾರಾಯಣರಾಯರು. ನಾವು ಇವತ್ತು ನಾಡಗೀತೆ, ಮೊದಲು ನಾಡಗೀತೆ ಅಂತಕ್ಕಂಥದ್ದು ನಮ್ಮ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅದಕ್ಕೆ 2024ರಲ್ಲಿ 100 ವರ್ಷ ಆಗ್ತಾ ಇದೆ. 100 ವರ್ಷದ ಸಂದರ್ಭದಲ್ಲಿ ನಾನು ಹುಯಿಲ್ಗೊಳ ನಾರಾಯಣರನ್ನ ಬಹಳ ಭಕ್ತಿಯಿಂದ, ಗೌರವದಿಂದ ಇಲ್ಲಿ ಜ್ಞಾಪಿಸ್ಕೊಳ್ತಾ, ಆ ಜಲದಿಯನೆ ಜಿಗಿದ ಹನುಮನುದಿಸಿದ ನಾಡು. ಹನುಮಂತ ಹುಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಿಷ್ಕಿಂಧೆಯಲ್ಲಿ. ಇವತ್ತು ನಮ್ಮ ಹಂಪಿ ಇದೆಯಲ್ಲ, ಹಂಪಿ ಪ್ರದೇಶ ರಾಮಾಯಣದ ಸಂದರ್ಭದಲ್ಲಿ ಅದು ಕಿಷ್ಕಿಂಧೆ ಆಗಿತ್ತು. ಜೊತೆಗೆ ನಮ್ಮ ಕನ್ನಡಿಗರು ಹೇಗೆ ಅಂದರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಭಾದಿಪ್ಪ ಕಲಿಗೆ ವಿಪರೀತನಂತ, ಕಲಿಯುಗ ವಿಪರೀತನಂತಕ್ಕಂಥದ್ದು ಹೇಳ್ತಾರೆ. ನಾವು ಸಾಧುಗಳಿಗೆ ಸಾಧುವಾಗಿರ್ತಕ್ಕಂಥ, ನಮ್ಮ ವೀರತನವನ್ನು ನೋಡೋದಕ್ಕೇನಾದ್ರು ನೀವು ಬಂದರೆ ನಾವು ಸಾಕ್ಷಾತ್ ಕೃಷ್ಣನ ರೂಪದಲ್ಲಿ ಅನ್ನುವಂಥದ್ದನ್ನು ಹೇಳಿದಾಗ ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಮತ್ತೆ ನಮ್ಮ ಹುಯಿಲ್ಗೊಳ ನಾರಾಯಣರಾಯರು ಹೇಳ್ತಾರೆ, ಪರಶುರಾಮ ನಮ್ಮನ ಬೀಡು. ಪರಶುರಾಮ ಅವನು ಚಿರಂಜೀವಿ.
ಅವನಿಗೆ ಸೈನ್ಯವೇ ಇರಲಿಲ್ಲ, ಒಬ್ಬನೇ ಸೈನ್ಯ ಅವನು. ಕ್ಷಾತ್ರ ತೇಜಕ್ಕೆ ಅವನ ಹೆಸರು. ಅಂತಹ ಪರಶುರಾಮನ ತಾಯಿ ರೇಣುಕಾ ಯಲ್ಲಮ್ಮ ಸವದತ್ತಿಯವರು. ಹೌದು. ಹಾಗಾಗಿ ಕರ್ನಾಟಕದಲ್ಲಿ ಇಬ್ಬರು ಚಿರಂಜೀವಿಗಳು, 7ರಲ್ಲಿ ಇಬ್ಬರು ಚಿರಂಜೀವಿಗಳು ಹುಟ್ಟಿರ್ತಕ್ಕಂತಹ ನಮ್ಮ ನಾಡಿನಲ್ಲಿ ನಾವು ಹುಟ್ಟಬೇಕಾದ್ರೆ ನಾವು ಪುಣ್ಯವನ್ನು ಮಾಡಿರಬೇಕು. ನಿಜ. ಜೊತೆಗೆ ತಾವು ಹೇಳಿದ್ರಿ ನನ್ನ ಕುಟುಂಬದ ಹಿನ್ನೆಲೆ ಅಂತಕ್ಕಂಥ, ಮನೆತನದ ಹಿನ್ನೆಲೆ ಅಂತಕ್ಕಂಥ, ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದೆವು. ಮಸೀದಿ, ಮಂದಿರ, ಕುರಾಣ, ಪುರಾಣ, ನಮಾಜು, ನಮನಗಳ ಸಮನ್ವತೆಯನ್ನು ಸಮದೃಷ್ಟಿಯಿಂದ, ಸಮಚಿತ್ತದಿಂದ, ಸಮಾನತೆಯಿಂದ ನೋಡಿದಂತಹ ಸಮಾನತೆಯ ಹರಿಕಾರರು ಸಂತ ಶಿಶುನಾಳ ಶರೀಫರು ಮತ್ತು ಅವರ ಆಧ್ಯಾತ್ಮಿಕ ಗುರುಗಳು. ಸಂತ ಶರೀಫನನ್ನಾಗಿ ಮಾಡಿರ್ತಕ್ಕಂತಹ ಗುರುಗಳು ಕಳಸದ ಗುರು ಗೋವಿಂದ ಭಟ್ರು ನನ್ನ ಮುತ್ತಜ್ಜ ಅನ್ನೋದಕ್ಕೆ ನಿಜವಾಗ್ಲೂ ಹೆಮ್ಮೆದಂತೆ. ಹಾಗಾಗಿ ಆ ಸಂಸ್ಕಾರದಲ್ಲಿ ಬಂದಾಗ ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ನನಗೆ ಒಂದೇ ಒಂದು ಜಾತಿ. ಮೊದಲನೇದಾಗಿ ಮನುಷ್ಯ ಜಾತಿ, ಎರಡನೇದಾಗಿ ಕನ್ನಡದ ಜಾತಿ. ಮಾತೃಭಾಷೆ ನನ್ನ ಕನ್ನಡ. ನಾನು ಚಿಂತನೆಯನ್ನು ಮಾಡುವುದು ಕನ್ನಡ, ಬರೀತಕ್ಕಂಥದ್ದು ಕನ್ನಡ, ನನ್ನ ಸಹಿ ಇರ್ತಕ್ಕಂಥದ್ದು ಕನ್ನಡ, ನಾನು ಅಂಕಿಗಳನ್ನು ಹಾಕ್ತಕ್ಕಂಥದ್ದು ಕನ್ನಡದಲ್ಲಿ. ಹಾಗಾಗಿ ಸರ್ವಮಯ ನನಗೆ ಕನ್ನಡ, ನನಗೆ ಎಲ್ಲವೂ ಕನ್ನಡ ಇರೋದ್ರಿಂದ ಆ ಹಿನ್ನೆಲೆ ಜೊತೆಗೆ ನನ್ನ ಭೂಮಿ, ನಾನು ಹುಟ್ಟಿರ್ತಕ್ಕಂಥದ್ದು ಧಾರವಾಡದ ಮಣ್ಣಿಗೆ ಅದರದೇ ಆಗಿರ್ತಕ್ಕಂಥ ಒಂದು ಗುಣ ಇದೆ, ಶಕ್ತಿ ಇದೆ. ಸಂತರು, ದಾರ್ಶನಿಕರು, ಕವಿಗಳು, ಸಾಹಿತಿಗಳು, ಹೋರಾಟಗಾರರು, ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂತಹ ಸ್ಥಳವನ್ನು ನಾವು ನೋಡಬೇಕು ಅಂದರೆ ಧಾರವಾಡ ಅಂತಕ್ಕಂಥ ನನ್ನ ಅನುಭವದಲ್ಲಿ ಇದನ್ನೆಲ್ಲವನ್ನು ಹೇಳಿರ್ತಕ್ಕಂಥ. ಹಾಗಾಗಿ ಈ ಹಿನ್ನೆಲೆ ನಿಜವಾಗಿಯೂ ಸಹಿತ ನನ್ನ ವ್ಯಕ್ತಿತ್ವದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾನಿಲ್ಲಿ ಒಪ್ಪಲೇಬೇಕಾಗತ್ತೆ. ನನಗೆ ತಮಗೆಲ್ಲ ಗೊತ್ತಿದೆ, ವೀಕ್ಷಕರಿಗೂ ಗೊತ್ತಿದೆ, ನಾನು 2013ರಿಂದ 2017ರವರೆಗೆ ದೆಹಲಿಯಲ್ಲಿ ಅತಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮೊದಲನೇ ಕನ್ನಡಿಗನಾಗಿದ್ದೆ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳ ಜೊತೆಗೆ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂತಹ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಇಂತಹ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರದ ಉಸ್ತುವಾರಿಯನ್ನು ವಹಿಸಿದಂಥ ಮೊದಲನೇ ಕನ್ನಡಿಗನಾಗಿದ್ದೆ. ಹಾಗಾಗಿ ಬಹಳ ಜನಕ್ಕೆ ಮುಖ ಪರಿಚಯನೂ ಇತ್ತು, ಹೆಸರಿನ ಪರಿಚಯನೂ ಇತ್ತು. ನಾನು ನಿವೃತ್ತಿ ಆಗ್ತೀನಿ ಅಂದಾಗ ಅನೇಕ ವಾಹಿನಿಗಳು ನನಗೆ ಕರೆದರು. ಎಲ್ಲಿಯವರೆಗೆ ಅಂದರೆ 1-2 ವಾಹಿನಿಗಳು ನೀವು ಎಷ್ಟು ನಿಮ್ಮ ಕೊನೆಯ ವೇತನ ಚೀಟಿಯನ್ನು ಕೊಡಿ, ಅದರ 10ರಷ್ಟು ನಾವು ಕೊಡ್ತೀವಿ ಅಂತ. ಆದರೆ ನಾನು ಜೀವನದಲ್ಲಿ ಒಂದಿಲ್ಲ ಒಂದು ಕಡೆ ನಾವು ನಮಗೋಸ್ಕರವಾಗಿ ಬದುಕಬೇಕಾಗತ್ತೆ. ನಮಗೋಸ್ಕರವಾಗಿ ನಾನು ಪ್ರಧಾನಮಂತ್ರಿ ಮೋದಿಯವ್ರ ಜೊತೆಗೆ ಒಂದ್ಸಲಿ ಹೇಳಿದೆ, ಸರ್ ಮುಂದಿನ ಜನ್ಮ ಬರುತ್ತಲ್ಲೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ನಾನು ಎಷ್ಟು ದಿನ ಇನ್ನು ಬದುಕ್ತೀನಿ, ಇನ್ನು 60 ವರ್ಷ ಸಮಾಜಕ್ಕೋಸ್ಕರವಾಗಿ, ಜೊತೆಗೆ ನನ್ನ ಸ್ವಂತಿಕೆ ಅಂದರೆ ನನ್ನ ಜೀವನ, ನನ್ನ ಕುಟುಂಬ, ಸಮಾಜ ಇವು ಕೆಲವಕ್ಕೂ ಸಹಿತ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ. ಇನ್ನು ಮುಂದೆ ನನಗೋಸ್ಕರವಾಗಿ ಬದುಕಬೇಕು ಅನ್ನೋ, ಅಂದರೆ ಯಾವುದೇ ಆಸೆಗಳು, ಆಮಿಷಗಳು ಏನೂ ಇಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ತೃಪ್ತಿಯಿಂದ, ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕಂದಾಗ ನನಗೆ ಕೊನೆಗೆ ಅನ್ನಿಸ್ತು, ಕನ್ನಡದ ಋಣವನ್ನು ತಗೊಂಡಾಗ ಆ ಋಣವನ್ನು ನಾವು ತೀರಿಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈ ಋಣನ ನಾವು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟೇ ಆಮಿಷಗಳು ಬಂದನು ಸಹಿತ ಎಲ್ಲವನ್ನು ಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಯಾವುದೇ ಹುದ್ದೆ ಅಂತ ಅಲ್ಲ, ಸೇವೆ ಅನ್ನುವಂಥ ದೃಷ್ಟಿಯಿಂದ. ನಮಗೆಲ್ಲ ಗೊತ್ತಿರ್ಬೋದು, ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ವೇತನವನ್ನು ತೆಗೆದುಕೊಳ್ಳೋದಿಲ್ಲ, ಗೌರವಧನ ಅಂತಕ್ಕಂಥದ್ದು. ಜೊತೆಗೆ ನನಗೆ ಸರ್ಕಾರ ಮೊದಲನೇ ಬಾರಿಗೆ ಮಂತ್ರಿಗಳ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಂತ್ರಿಗಳ ಸ್ಥಾನದಲ್ಲಿ ಎಲ್ಲ ಸೌಲಭ್ಯಗಳ ಜೊತೆಗೆ ಅಂತಿದೆ, ಒಂದೂ ಸೌಲಭ್ಯವನ್ನು ನಾನು ತೆಗೆದುಕೊಂಡಿಲ್ಲ, ಒಂದೂ ಸೌಲಭ್ಯ ತಗೊಂಡಿಲ್ಲ.
ಓಕೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಒಬ್ಬ ಪ್ರಾಮಾಣಿಕ ಕನ್ನಡಿಗನಾಗಿ ಎಷ್ಟು ಸರಳತೆಯಿಂದ ಇರಬೇಕು ಅಷ್ಟು ಸರಳತೆಯಿಂದ, ಜೊತೆಗೆ ಕೆಲವು ಸಂದರ್ಭದಲ್ಲಿ ನಾವು ಸಮಾಜದಲ್ಲಿ ಇರಬೇಕಾದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತಂದಾಗ ಇಲ್ಲ ಘನತೆ ಗೌರವವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸೌಲಭ್ಯಗಳನ್ನು ನಾನು ಪಡೆದು, ಆದರೆ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಕ್ಕಂಥ ಒಂದೂ ಸೌಲಭ್ಯಗಳನ್ನು ತೆಗೆದುಕೊಳ್ಳದೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಹೊರತು ಇದು ನನಗೆ ಕೆಲಸ ಅಲ್ಲ, ಇದು ಒಂದು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಅನ್ನುವಂಥ. ಹಾಗಾಗಿ ಅದನ್ನು ಜೊತೆಗೆ ಇಲ್ಲಿ ಈ ಕೆಲಸವನ್ನು ಮಾಡಬೇಕಾದ್ರೆ ನಾನು ಅತ್ಯಂತ ಜಾಗರೂಕತನಾಗಿ ಅತ್ಯಂತ ಎಚ್ಚರಿಕೆಯಿಂದ ನಾನು ಕೆಲಸವನ್ನು ಮಾಡ್ತಕ್ಕ. ನಾಲ್ವಡಿಯವರು ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವದ ಅಧ್ಯಕ್ಷರಾಗಿದ್ದರು. ಆ ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ನಾನು ಪ್ರತಿದಿನವೂ ಸಹಿತ ಜ್ಞಾಪಿಸ್ಕೊಳ್ತೀನಿ. ಮಾಸ್ತಿಯವರು, ಡಿ ವಿ ಗುಂಡಪ್ಪನವರು, ಬಿ ಎಂ ಶ್ರೀ ಮಹಾರಾಜರು, ಇವರೆಲ್ಲರೂ ಕೂಟಿರ್ತಕ್ಕಂತಹ ಪೀಠ ಇದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಘನತೆ ಗೌರವವನ್ನು ಉಳಿಸ್ತಕ್ಕಂಥದ್ರಲ್ಲಿ ನಾನು ಭಾಳ ಪ್ರಾಮಾಣಿಕವಾಗಿ, ಕೆಲವು ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ನಮಗೆ ಕೊಟ್ಟಿರ್ತಕ್ಕಂತಹ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಬರಬೇಕು, ಆ ಘನತೆಯನ್ನು ಎತ್ತಿ ಇಡಬೇಕು, ಜನರ ವಿಶ್ವಾಸವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಸತ್ಯ ಸರ್. ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಮಾತನಾಡೋದು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಅದರದೇ ಆದಂಥ ಘನತೆ ಇದೆ, ಗೌರವ ಇದೆ, ಒಂದು ಲೆಗೆಸಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆ ಸಭಾಂಗಣವನ್ನು ನೀವು ಹಾಗೆ ಉಳಿಸ್ಕೊಳ್ಳೋದಿದೆಯಲ್ಲ ಸರ್, ಕೃಷ್ಣರಾಜ ಪರಿಷನ್ ಮಂದಿರ. ಆದರೆ ಅದನ್ನು ಉಳಿಸ್ಕೊಂಡು, ಯಾಕೆಂದರೆ ಕನ್ನಡ ಸಾಹಿತ್ಯ ಲೋಕದ, ಸಾರಸ್ವತ ಲೋಕದ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಬಂದು ಹೋಗಿದ್ದಾರೆ. ಅದನ್ನು ಹಾಗೆ ಉಳಿಸಿ ಹೊಸ ಮಾರ್ಪಾಡುಗಳ ಜೊತೆಗೆ ತಾಯಿ ಕನ್ನಡ ಭುವನೇಶ್ವರಿಯ ಪುತ್ಥಳಿಯನ್ನು ಆವರಣಕ್ಕೆ ತರೋದಿದೆಯಲ್ಲ ಸರ್, ಈ ಎಲ್ಲ ಹೊಸ ಆಲೋಚನೆಗಳ ಬಗ್ಗೆ ಅದಕ್ಕೊಂದು ಅಭಿನಂದನೆ, ಜೊತೆಗೆ ಆ ಕೆಲಸಗಳ ಬಗ್ಗೆ ಒಂದಷ್ಟು ಹೇಳಿ ಸರ್. ಪಾರಂಪರಿಕವಾಗಿರ್ತಕ್ಕಂತಹ ಕಟ್ಟಡ ಕನ್ನಡ ಸಾಹಿತ್ಯ ಪರಿಷತ್ತಿನ, ನೀವು ಹೇಳಿದ್ರಿ ನಮ್ಮ ಕೃಷ್ಣರಾಜ ಪರಿಷತ್ತಿನ ಮಂದಿರಕ್ಕೆ ಮುಂಚೆ ಕೃಷ್ಣರಾಜ ಪರಿಷನ್ ಮಂದಿರ ಅಂತ ಇತ್ತು. ಅದಕ್ಕೆ ಸಂಪೂರ್ಣವಾಗಿ ಕನ್ನಡೀಕರಣವನ್ನು ಮಾಡಿ ಪರಿಷತ್ತಿನ ಮಂದಿರ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಆ ಪರಿಷತ್ತಿನ ಮಂದಿರದಲ್ಲಿ ಕನ್ನಡಿಗ ಕರ್ನಾಟಕದ ಬಗ್ಗೆ ಎಲ್ಲ ಬಹುತೇಕ ನಿರ್ಣಯಗಳಾಗಿರ್ತಕ್ಕಂಥದ್ದು. ಜೊತೆಗೆ ಅದಕ್ಕೆ ಮುಂಚೆ ಮಹಾತ್ಮ ಗಾಂಧಿ ಮೈದಾನ ಅಂತ ಇದ್ರು. ನಮ್ಮ ಈ ಏನು ಇವತ್ತು ನಾವು ನಮ್ಮ ಪರಿಷತ್ತಿನ ಆವರಣ ಇದೆ, ಪರಿಷತ್ತಿನ ಸ್ಥಳ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹರಡಿಸೋದಕ್ಕೆ ಪ್ರತಿದಿನವೂ ಸಹಿತ ಅಲ್ಲಿ ಸ್ವಾತಂತ್ರ್ಯದ ಕಹಳೆ ಊದ್ತಾ ಇದ್ರು. ಪ್ರತಿದಿನಗಳು ಭಾಷಣಗಳು ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಂತಹ ಸ್ಥಳ ಅದು. ಮಿರ್ಜಾ ಇಸ್ಮಾಯಿಲ್ ಅವರು ಆ ಸ್ಥಳವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡ್ತಾರೆ. ಅಲ್ಲಿ ನಾಲ್ವಡಿಯವರು ಅವರ ಹೆಸರಿನಲ್ಲಿ ನಾವು ಅದು ಪರಿಷತ್ತಿನ ಮಂದಿರವನ್ನು ಮಾಡಿದಾಗ ಕನ್ನಡದ ಬಗ್ಗೆ ತಾವು ಈಗ ಎರಡು ವಿಚಾರಗಳನ್ನು ನಾನು ಬಹಳ ಸ್ಪಷ್ಟವಾಗಿ ಬಹಳ ಹೆಮ್ಮೆಯಿಂದ ಹೇಳಬೇಕು. ಕರ್ನಾಟಕದ ಏಕೀಕರಣದಲ್ಲಿ ಸಾಹಿತ್ಯ ಪರಿಷತ್ತು ವಹಿಸಿದಂತಹ ಪಾತ್ರ ಅತ್ಯಂತ ಗಣನೀಯವಾಗಿರ್ತಕ್ಕಂಥದ್ದು, ಶ್ಲಾಘನೀಯವಾಗಿರ್ತಕ್ಕಂಥ. ಎಷ್ಟು ಮುಂದಾಲೋಚನೆಯನ್ನು ಹೊಂದಿದ್ರು ಅನ್ನೋದಕ್ಕೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಪ್ರತಿ ವರ್ಷವೂ ನಡೀತದೆ. 1915ರಿಂದನೇ ಪ್ರಾರಂಭ ಆಯಿತು. ಎರಡನೇದಾಗಿ ಸಾಹಿತ್ಯ ಪರಿಷತ್ತಿನ ವೈಶಿಷ್ಟ್ಯ ಅಂದರೆ ಒಂದು ಸಮ್ಮೇಳನದಲ್ಲಿ ಒಂದು ಸಂಸ್ಥೆ ಹುಟ್ಟಿರ್ತಕ್ಕಂಥದ್ದು ಅಂತ. ಬೆಂಗಳೂರಿನಲ್ಲಿ 4 ದಿನದ ಸಮ್ಮೇಳನ ನಡೆಯುತ್ತೆ 1915ರಲ್ಲಿ ಮೇ ತಿಂಗಳಿನಲ್ಲಿ. 4 ದಿನದಲ್ಲಿ ಅದರಲ್ಲಿ ಚರ್ಚೆ ಮಾಡಿ ಸಾಹಿತ್ಯ ಪರಿಷತ್ತನ್ನು ಅವತ್ತು ಹುಟ್ಟೋದಕ್ಕೆ ಪ್ರಾರಂಭ ಆಯ್ತಲ್ಲ, ಸ್ಥಾಪನೆ ಆಗೋದಕ್ಕೆ ಪ್ರಾರಂಭ ಆಯ್ತಲ್ಲ, ಅದು ಬಹಳ ದೊಡ್ಡ ಒಂದು ಹೆಮ್ಮೆ. ಅದು ಸಮ್ಮೇಳನದಲ್ಲಿ ಒಂದು ಸಂಸ್ಥೆ ಹುಟ್ಟಿರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಹೆಮ್ಮೆ ಅಂದರೆ ಆ ಸಮ್ಮೇಳನದಲ್ಲಿ ಸಾಹಿತ್ಯ ಪರಿಷತ್ತು ಯಾವ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ಮಾರ್ಗದರ್ಶಿ ಸೂಚಕಗಳನ್ನು ಹಾಕಿರ್ತಕ್ಕಂಥದ್ದು, ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು.
ಇದು ನಿಜವಾಗಿಯೂ ಸಹಿತ ಅವತ್ತಿನಿಂದ 1915ರಿಂದ ಇವತ್ತಿನವರೆಗೂ ಸಹಿತ ಸಮ್ಮೇಳನಗಳು ನಡ್ಕೊಂಡು ಬರ್ತಾ ಇದೆ. ಹೌದು ನೋಡಿ, ಸಮ್ಮೇಳನದ ಅಧ್ಯಕ್ಷರು ದಕ್ಷಿಣದಲ್ಲಿದ್ದರೆ ಉತ್ತರ ಕರ್ನಾಟಕದವರು ಅಧ್ಯಕ್ಷರಾಗ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸಮ್ಮೇಳನ ನಡೆದರೆ ದಕ್ಷಿಣದವರು ಅಧ್ಯಕ್ಷರಾಗ್ತಾರೆ. ಅಂದರೆ ಯಾತಕ್ಕಂದ್ರೆ ಹಿನ್ನೆಲೆ ತಾವು ತಿಳ್ಕೋಬೇಕು. 22 ಭಾಗಗಳಲ್ಲಿ ಕರ್ನಾಟಕ ಹರಿದು ಹಂಚಿ ಹೋದಾಗ ನಮ್ಮ ಅಸ್ತಿತ್ವ ಇರಲಿಲ್ಲ. ನಾವು ಮೊದಲನೇದಾಗಿ ಭಾವನಾತ್ಮಕವಾಗಿ ಒಂದಾಗಬೇಕಾಗಿತ್ತು. ನಾವು ಕನ್ನಡಿಗರು ಅನ್ನುವಂಥ ಭಾವನೆ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು ಪ್ರದೇಶದಲ್ಲಿ ಮಾಡಿದಾಗ ಇನ್ನೊಂದು ಪ್ರದೇಶದವ್ರನ್ನ ಆಹ್ವಾನ ಮಾಡಿ ಸಮ್ಮೇಳನವನ್ನು ಮಾಡ್ತಕ್ಕಂಥದ್ದು ಇದು ಒಂದು ಪರಂಪರೆಯಾಗಿ ಬಂತು. ಹಾಗಾಗಿ ಏಕೀಕರಣ ಆಗಬೇಕಾದ್ರೆ ಸಾಹಿತ್ಯ ಸಮ್ಮೇಳನಗಳು ಅತ್ಯಂತ ಪ್ರಭಾವಿಯಾದಂತಹ ಪಾತ್ರವನ್ನು ವಹಿಸ್ತು ಅನ್ನುವಂಥದ್ದು. ಜೊತೆಗೆ ಕರ್ನಾಟಕ ನಾಮಕರಣ ಆಗಬೇಕಾದನ್ನು ಸಹಿತ ಸಾಹಿತ್ಯ ಪರಿಷತ್ತು ಗಮನಾರ್ಹವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ ಅನ್ನೋದು. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಕಟ್ಟಡವೂ ಸಹಿತ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ನಾಲ್ವಡಿಯವರು ಬಹಳ ಗೌರವದಿಂದ, ಇಲ್ಲಿ ಅತ್ಯಂತ ಗೌರವದಿಂದ ಇವತ್ತು ನಾನು ನಾಲ್ವಡಿ ಅವ್ರನ್ನ ಜ್ಞಾಪಿಸ್ಕೋಬೇಕು. ಅವರ ಕೊನೆಯ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತಿನಲ್ಲಾಗಿದೆ. ಅವರ ಕೊನೆಯ ವಾಕ್ಯಗಳು ಅವರ ಮಾತಿನಿಂದ ಬಂದಿರತಕ್ಕಂಥದ್ದು ಅಂದರೆ ಯಾವುದನ್ನೋದು ಗೊತ್ತಿದೆಯಾ ನಿಮಗೆ? ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇದು ಕೊನೆಯ 2 ವಾಕ್ಯಗಳು ನಾಲ್ವಡಿಯವರು. ಅದಾದಮೇಲೆ ಕೆಲವೇ ದಿನಗಳಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ. ಹಾಗಾಗಿ ಆ ಕಟ್ಟಡಕ್ಕೂ ಅಷ್ಟು ಸ್ಫೂರ್ತಿ ಇದೆ. ಆ ಕಟ್ಟಡದಲ್ಲಿ ಹೋದಾಗ ನಮಗೆಲ್ಲರೂ ಸಹಿತ ನೀವು ಒಂದ್ಸಲಿ ಬಂದು ನೋಡಿ ಅಲ್ಲಿ. ಹೌದು ಸರ್, ನೋಡಿ. ಅಲ್ಲಿ ಹಾಕಿರ್ತಕ್ಕಂಥ ಚಿತ್ರಣಗಳನ್ನು ನೋಡಿ, ಅಲ್ಲಿ ಯಾರ್ಯಾರು ಬಂದಿದ್ರು ಯಾರ್ಯಾರು ಅಂತ. ಹಾಗಾಗಿ ಒಂದು ಸ್ಫೂರ್ತಿಯನ್ನು ಕೊಡತಕ್ಕಂಥ ಕೇಂದ್ರವಾಗಿದೆ ಅನ್ನುವಂಥ. ಹೌದು ಸರ್. ಹಾಗಾಗಿ ಹೊಸ ಚಿಗುರು ಮತ್ತು ಹಳೆ ಬೇರು ಎರಡನ್ನೂ ಕೂಡಿಸ್ಕೊಂಡು ನಾವು ಹೋಗಬೇಕು. ನಾವು ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಬೇಕು. ಹೌದು. ಇಲ್ವಾದ್ರೆ ನಾವು ಕಾಲಧರ್ಮಕ್ಕೆ ಹೊಂದಿಕೊಂಡು ಹೋಗಲಿಲ್ಲ ಅಂದರೆ ನಾವೆಲ್ಲೋ ಹಿಂದುಳಿದು ಬಿಡ್ತೀವಿ ಅಂತ. ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ನವೀಕರಣವನ್ನು ಮಾಡಿದ್ವಿ, ಅತ್ಯಾಧುನಿಕವಾಗಿರ್ತಕ್ಕಂಥ ಆಧುನೀಕರಣವನ್ನು ಮಾಡಿದ್ವಿ. ಹೇಳಿದಾಗೆ ಹೊಸ ಚಿಗುರನ್ನು ಸೇರಿಸಿ ಹಳೆ ಬೇರನ್ನು ಇಟ್ಕೊಂಡು ನಾವು ಸುಂದರವಾಗಿರ್ತಕ್ಕಂಥ ಗಿಡ ಆಗಿದೆ ಅಂತಕ್ಕಂಥ. ಹೌದು ಸರ್. ಅಂದರೆ ತಾಯಿ ಭುವನೇಶ್ವರಿಯನ್ನು ಕೂಡ ನೀವು ಖಂಡಿತವಾಗಿ ನಮ್ಮ ಆರಾಧ್ಯ ದೇವತೆ, ನಾಡ ದೇವತೆ. ನಾವು ಬಂದ ತಕ್ಷಣವೇ ಸಹಿತ ನಮಗೆ ಇದು ಸಾಹಿತ್ಯ ಪರಿಷತ್ತಿಯು ಹೇಗೆ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಬೇಕಾಗತ್ತೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಾಗ ಅವ್ರು ಬಂದಿರತಕ್ಕಂಥ ದುಡ್ಡನ್ನು ನೇರವಾಗಿ ಸಾಹಿತ್ಯ ಪರಿಷತ್ತಿಗೆ ಬಂದು ಸರಸ್ವತಿಯ ಮಂದಿರ ಇದು ಅಂತ ಹೇಳಿ ಚಪ್ಪಲಿ ಹಾಕ್ಕೊಳ್ತೆ ಒಳಗಡೆ ಬಂದು ಅವರು 1 ಲಕ್ಷ ರೂಪಾಯಿ ಅವಾಗ ಸಾಹಿತ್ಯ ಪರಿಷತ್ತಿನಲ್ಲಿ ಇವತ್ತು ದತ್ತಿಯಾಗಿಟ್ಟಿರ್ತಕ್ಕಂಥ ಆ ಕಟ್ಟಡಕ್ಕೇನೆ ಅಷ್ಟು ಗೌರವ ಇದೆ. ಆ ಭಾವನೆಗಳೇ ಆ ಥರ ಇದೆ ಅಂತ. ನಿಜ ಸರ್. ಹೌದು ಸರ್. ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಅಂದ ಕೂಡಲೇ ಒಂದು ಭವ್ಯವಾದ ಇತಿಹಾಸ, ಉಜ್ವಲವಾದ ಭವಿಷ್ಯ, ಬಹುಶಃ ಕನ್ನಡ ಭಾಷೆ ಪ್ರತಿಯೊಬ್ಬ ಕನ್ನಡಿಗರು ಸಂಭ್ರಮಿಸಿ ಸಾಕ್ಷೀಕರಿಸುವಂಥ ಹಬ್ಬ ಅದು. ಈಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯದಲ್ಲಿ ಎಲ್ಲವೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಹಾಗಾದ್ರೆ ಈ ಬಾರಿಯ ಸಮ್ಮೇಳನದ ಒಂದು ರೂಪುರೇಷೆಗಳು ಹೇಗಿದೆ ಸರ್? ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ? ಅಕ್ಕರೆ ನಾಡು ಸಕ್ಕರೆ ಬೀಡು. ಕರ್ನಾಟಕದಲ್ಲಿ ಸಕ್ಕರೆ ಅಂದ ತಕ್ಷಣ ನಮಗೆ ಜ್ಞಾಪಕ ಆಗ್ತಕ್ಕಂಥದ್ದು ಮಂಡ್ಯ. ಹೌದು ಸರ್. ಹಾಗಾಗಿ ಮಂಡ್ಯದಲ್ಲಿ 30 ವರ್ಷಗಳ ನಂತರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾರೆ. ಇದಕ್ಕೊಂದು ಐತಿಹಾಸಿಕವಾಗಿರ್ತಕ್ಕಂಥ ಮಹತ್ವ ಇದೆ. 1973 ನವೆಂಬರ್ 1ನೇ ತಾರೀಕಿಗೆ ವಿಶಾಲ ಮೈಸೂರು ರಾಜ್ಯ ಕರ್ನಾಟಕ ಅನ್ನುವಂಥ ನಾಮಕರಣವನ್ನು ಹೊಂದಿತ್ತು. 73 ಕರ್ನಾಟಕ ಆದ ಮೇಲೆ ಮೊದಲನೆಯ ಸಾಹಿತ್ಯ ಸಮ್ಮೇಳನ 74ರಲ್ಲಿ ನಡೆದದ್ದು ಮಂಡ್ಯದಲ್ಲಿ. ಜೊತೆಗೆ ಮೊದಲನೇ ಮಹಿಳಾ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ಜಯದೇವಿ ತಾಯಿ ಲಿಗಾಡಿ ಅದು ಮಂಡ್ಯದಲ್ಲಿ.
ಅದಾದ ಮೇಲೆ 20 ವರ್ಷಗಳ ನಂತರ 1994ರಲ್ಲಿ ಮತ್ತೆ ಮಂಡ್ಯಕ್ಕೆ ಬಂತು. ಆಗ ಚದುರಂಗರು ಅಧ್ಯಕ್ಷರಾಗಿದ್ದರು. ನೋಡಿ, ಎಲ್ಲೋ ಒಂದು ಕಡೆ ಕಾಕತಾಳಿ ಅಂದರೆ ದೈವ ಸಂಕಲ್ಪ ಅನ್ನೋ ಸೌಂದರ್ಯ ಅಲ್ಲೇ ಇದೆ. ಈಗೇನು ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಗೋರು ಚನ್ನಬಸವಣ್ಣ, ಆಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ 2ನೇಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ. ಈಗ 3ನೇ ಬಾರಿಗೆ ಅಲ್ಲಿ ಬಂದಾಗ ಅದು ಈಗ 2024, ನೀವು ಎಲ್ಲವೂ ನೋಡಿ 4, 74, 94, 24. ಹಾಗಾಗಿ ಇದು ಒಂದು ವೈಶಿಷ್ಟ್ಯತೆ. ಜೊತೆಗೆ 50 ವರ್ಷ ಆಗಿದೆ ಕರ್ನಾಟಕ ಅನ್ನುವಂಥ ನಾಮಕರಣ. ನಾವು ನಾಮಕರಣದ ಉತ್ಸವದಲ್ಲಿದ್ವಿ. 50ನೇ ನಾಮಕರಣದ ಉತ್ಸವದ ಹಿನ್ನೆಲೆಯಲ್ಲಿ ಮತ್ತೆ ಮಂಡ್ಯಗೆ ಬಂದಿರತಕ್ಕಂಥದ್ದು ಇದು ನಿಜವಾಗಿಯೂ ಸಹಿತ ದೈವ ಸಂಕಲ್ಪ ಅಂತ, ದೈವ ದತ್ತವಾಗಿರ್ತಕ್ಕಂಥ ಕೊಡುಗೆ ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ಹೇಳ್ಬೋದು. ಸತ್ಯ ಸರ್. ಅಂದರೆ ಈಗ ಮಂಡ್ಯದ ಸಮ್ಮೇಳನದ ಬಗ್ಗೆ ಎಲ್ಲ ವಿಶ್ವದಾದ್ಯಂತ ಇರುವಂಥ ಕನ್ನಡಿಗರು ಎಲ್ಲರೂ ಕೂಡ ಕುತೂಹಲದಿಂದ ಕಾದಿದ್ದಾರೆ ಭಾಗವಹಿಸಬೇಕು ಅಂತ. ಆದರೆ ನಮಗೆ ಪ್ರತಿ ಹಂತದಲ್ಲೂ ಸರ್ ನಾವು ಏನಾದರೂ ಮಾಡೋಕ್ಕೆ ಹೋದಾಗ ಈ ಹಿಂದೆ ಮಾಡಿದ್ದು ಇಲ್ಲಿ ಆಗಬಾರ್ದು ಅಥವಾ ಹಿಂದೆ ಮಾಡಿದ್ದು ಒಳ್ಳೇದಿದ್ದರೆ ಅದನ್ನು ಮುಂದೆ ತೊಗೊಂಡು ಹೋಗಬೇಕು, ಈ ಥರದ್ದಿರುತ್ತೆ. ಕಳೆದ ಬಾರಿ ಹಾವೇರಿಯಲ್ಲಾಯಿತು, ಅದ್ಭುತ ಯಶಸ್ಸನ್ನು ಕಂಡಂಥ ಸಮ್ಮೇಳನ ಅದು. ಅಂದರೆ ಅಲ್ಲಿಗೂ ಇಲ್ಲಿಗೂ ಅಂತ ಹೇಳಿದಾಗ ಏನು ವ್ಯತ್ಯಾಸಗಳು ಅಥವಾ ಹೇಗಿದೆ ಸರ್ ಅದನ್ನು ಇದನ್ನು ಜ್ಞಾಪಿಸ್ಕೊಂಡಾಗ? ಒಂದೊಂದು ಪ್ರದೇಶಕ್ಕೆ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ. ಹೌದು ಸರ್. ಮನುಷ್ಯನಲ್ಲೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಅವನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಹೊಂದಿರ್ತಾನೆ. ಹೌದು. ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಹೌದು. ಒಬ್ಬೊಬ್ಬರದು ಒಂದೊಂದು ಥರ ಇರುತ್ತೆ ಅಂತ. ಅದೇ ಥರ ಪ್ರದೇಶಗಳಿಗೂ ಸಹಿತ ವೈಶಿಷ್ಟ್ಯತೆ ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ ಒಂದು ವೈಶಿಷ್ಟ್ಯತೆ, ಈಗ ನಾವು ಹಳೆ ಮೈಸೂರಿಗೆ ಬಂದರೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಆದರೆ ವೈಶಿಷ್ಟ್ಯತೆಗಳಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ವೈಶಿಷ್ಟ್ಯತೆಗಳಿಗೆ ಹೊಂದಿಕೊಂಡು ನಾವು ನಮ್ಮ ಸಮ್ಮೇಳನಗಳನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸಮ್ಮೇಳನವನ್ನು ಮಾಡಬೇಕಾದ್ರೆ ಈ ಎಷ್ಟು ಬೃಹದಾಕಾರದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಅಂದಾಗ ಸಹಜವಾಗಿಯೇ ಅನೇಕ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಅದಕ್ಕೆ ಒಂದು ಮನ್ನಣೆಯನ್ನು ನಾವು ಕೊಡಬೇಕು. ಯಾಕಂದರೆ ಸಾಹಿತ್ಯ ಪರಿಷತ್ತು ಸಹಿತ ಪ್ರಜಾತಂತ್ರದ ಅಡಿಯಲ್ಲಿ 4 ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಸಹಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅವರವರ ಅನಿಸಿಕೆಗಳನ್ನು ಹೇಳ್ತಕ್ಕಂಥದ್ದಿದೆ. ಆದರೆ ಹಿತವಾಗಿರ್ತಕ್ಕಂಥದ್ದನ್ನು ನಾವು ಖಂಡಿತವಾಗಿಯೂ ಸಹಿತ ಸ್ವೀಕರಿಸ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಮ್ಮ ಹಾವೇರಿಯಲ್ಲಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ವಿ. ಮೊದಲನಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತಿನವರೆಗೆ ಬಂದಿರತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನಕ್ಕೆ ಹೊಂದಿದೆ, ಮೊದಲನೇ ಸ್ಥಾನವನ್ನು ಪಡೆದಿದೆ. ಲಕ್ಷಾಂತರ ಜನ. ಜೊತೆಗೆ ಮೊದಲನೇ ಬಾರಿಗೆ ನಾವು ಜರ್ಮನ್ ಟೆಂಟನ್ನು ಹಾಕಿ ಧೂಳು ರಹಿತ, ಪ್ಲಾಸ್ಟಿಕ್ ರಹಿತ ಮಾಡೋದು. ಲಕ್ಷಾಂತರ ಜನಕ್ಕೆ ಊಟ ಹಾಕೋದು ಸಾಮಾನ್ಯ ಅಲ್ಲ. 3 ದಿನ. ಆಮೇಲೆ ಜನಸಾಗರ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲ. ಜೊತೆಗೆ ಗೋಷ್ಠಿಗಳು ಸಹಿತ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಗೋಷ್ಠಿ. ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವು ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು ಕೆಲವು ನಿರ್ಣಯಗಳು, ಆ ಎಲ್ಲ ನಿರ್ಣಯಗಳು ಅನುಷ್ಠಾನಕ್ಕೆ ಬಂದಿರತಕ್ಕಂಥದ್ದು ನಾನು. ಹಾಗಾಗಿ ಅದೊಂದು ವೈಶಿಷ್ಟ್ಯತೆ ಆಯಿತು. ಈಗ ಇದರಲ್ಲೂ ಸಹಿತ ಒಂದು ವೈಶಿಷ್ಟ್ಯತೆಯಿಂದ ನಾವು ಈಗಾಗಲೇ ಹೊರಟಿದ್ದೀವಿ. ಈಗಾಗಲೇ ಸಿದ್ಧತೆಗಳ ಬಗ್ಗೆ ನೀವು ಹೇಳಿದ್ರಿ. ಹೌದು ಸರ್. ಅತ್ಯಂತ ನನಗೆ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಜಿಲ್ಲಾ ಆಡಳಿತ, ಮಂಡ್ಯದ ಜಿಲ್ಲಾ ಆಡಳಿತ ಮತ್ತು ಉಸ್ತುವಾರಿ ಸಚಿವರು, ಸಾಹಿತ್ಯ ಪರಿಷತ್ ಪರಸ್ಪರವಾಗಿರ್ತಕ್ಕಂತಹ ಸಹಾಯ, ಸೌಹಾರ್ದತೆ, ಸಹಕಾರ, ಸಮಾಲೋಚನೆ, ಸಹಭಾಗಿತ್ವದ ಜೊತೆಗೆ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ. ಇದು ಬರೀ ಸಾಹಿತ್ಯ ಪರಿಷತ್ತು ಮಾಡ್ತಕ್ಕಂತಹ ಸಮ್ಮೇಳನ ಅಲ್ಲ, ಸರ್ಕಾರ ಮಾಡ್ತಕ್ಕಂಥ ಸಮ್ಮೇಳನ ಅಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗರು ಮಾಡ್ತಕ್ಕಂಥ ಸಮ್ಮೇಳನ. ಇದು ಕನ್ನಡಿಗರ ಸಮ್ಮೇಳನ. ಆದರೆ ಒಂದು ಜವಾಬ್ದಾರಿಯ ಬಂದಾಗ ಆ ಜವಾಬ್ದಾರಿ ಅತ್ಯಂತ ಪರಿಣಾಮಕಾರಿಯಾಗಿ ಯಾರಿಗೂ ಅನಾನುಕೂಲ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಬಹಳ ಎಚ್ಚರಿಕೆಯಿಂದ ನಾವು ಈಗಾಗಲೇ ಸಿದ್ಧತೆಗಳನ್ನು ಅತ್ಯಂತ ಭರದಿಂದ ಮಾಡಿದ್ದೇವೆ. 28 ಸಮಿತಿಗಳನ್ನು ನಾವು ಮಾಡಿರ್ತಕ್ಕಂಥ. ಮೊದಲನೇ ಬಾರಿಗೆ ಸಮ್ಮೇಳನಾಧ್ಯಕ್ಷರ ಘೋಷಣೆ ಆದ ಮೇಲೆ ಅವರ ಶಿಷ್ಟಾಚಾರಕ್ಕೇ ಒಂದು ಸಮಿತಿಯನ್ನು ಮಾಡೋದು. ಅಂದರೆ
ಸಣ್ಣ ಸಣ್ಣ ಅಂತ ಇಲ್ಲಿ ಎಲ್ಲವೂ ಸಹಿತ ಪ್ರಮುಖ ಅಂತಕ್ಕಂಥ ಅಂಥವುದನ್ನು ಮಾಡಿದ್ದೀವಿ. ಈಗಾಗಲೇ 75 ಎಕರೆ ಜಾಗದಲ್ಲಿ ನಮ್ಮ ವೇದಿಕೆ ಮತ್ತು ನಮ್ಮ ಕಾರ್ಯಕ್ರಮಗಳು, ಸಂಪೂರ್ಣ ಕಾರ್ಯಕ್ರಮಗಳು ನಡೆಯುತ್ತೆ. 75 ಎಕರೆದಲ್ಲಿ. ಇದರಲ್ಲಿ ನಾವು ಭಾಳ ನೋಡಿ, ಮುಖ್ಯ ವೇದಿಕೆಗೆ 8 ಎಕರೆ, ಆಹಾರ ವಿತರಣಾ ಕೌಂಟರ್ಗೆ 10 ಎಕರೆ, ಪುಸ್ತಕ ಮಳಿಗೆಗೆ 7 ಎಕರೆ, ಒಟ್ಟು 25 ಎಕರೆ, ಪಾರ್ಕಿಂಗಿಗೆ ಒಟ್ಟು 54 ಎಕರೆ ಪಾರ್ಕಿಂಗಿಗೆ ನಾವು ಕೊಡ್ತಾ ಇದ್ದೀವಿ. ಅಷ್ಟು ವ್ಯವಸ್ಥಿತವಾಗಿ ನಿರ್ಮಾಣವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆಹಾರ ಸಮಿತಿಯ ಭಾಳ ಮುಖ್ಯವಾಗಿರ್ತಕ್ಕಂಥ ಲಕ್ಷಾಂತರ ಜನ ಬಂದಾಗ ಏನು ನೀವು ಊಟನೇ ಮಾಡ್ತಾ ಇದ್ದಾರೆ, ಬರೀ ಊಟಕ್ಕೋಸ್ಕರ ಸಮ್ಮೇಳನ ಮಾಡ್ತಾ ಇದ್ದೀರಲ್ಲ ಅಂತ ನೀವು ಕೇಳ್ಬೋದು. ಒಂದು ಯುದ್ಧ ಮಾಡಬೇಕಾದ್ರೆ ಅವನು ಹೊಟ್ಟೆ ತುಂಬಿರ್ಬೇಕು. ಹಸಿದವನು ಯುದ್ಧ ಮಾಡೋದಿಲ್ಲ ಅಂತಕ್ಕಂಥ. ಹಸಿದವನಿಂದ ಸಾಹಿತ್ಯ ಎಲ್ಲೋ ಒಂದು ಕಡೆ ಅದು ಸಾಹಿತ್ಯ ಹಸಿದಾಗಲೂ ಬರುತ್ತೆ ಅನ್ನುವಂಥದ್ದು ನಮ್ಮ ಬಡತನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಅನೇಕರು ಹೇಳಿದ್ದಾರೆ. ಬಡತನದಿಂದ ಬೆಂದ ಬೇಂದ್ರೆ ಬಡತನ ಬರಲಿಲ್ಲ ಅಂದರೆ ಸಾಹಿತ್ಯನೇ ಬರಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅನೇಕರು ಬಡತನದಿಂದ ಬಂದು ಅತ್ಯಂತ ಶ್ರೇಷ್ಠ ಸಾಹಿತಿಗಳಾಗಿದ್ದಾರೆ. ಅದು ಅವರು ನಿಜವಾಗಿಯೂ ಸಹಿತ ಬಡತನದ ಮಹತ್ವವನ್ನು, ಮಾನವೀಯ ಮೌಲ್ಯಗಳ ಮಹತ್ವವನ್ನು ತಿಳಿಸಿದ್ದಾರೆ. ಇಲ್ಲಿ ಸಾಹಿತ್ಯದಲ್ಲಿ ಸಾಹಿತಿಗಳು ಕನ್ನಡಿಗರು ಬಂದಾಗ ಮಂಡ್ಯ ಆತಿಥ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 400 ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥ ಸ್ಥಳಗಳಿವೆ. ಇದರಲ್ಲಿ ಜೊತೆಗೆ ಊಟ ಸಹಿತ ಎಲ್ಲರಿಗೂ ಒಂದೇ ರೀತಿಯ ಊಟ. ಗಣ್ಯ ವ್ಯಕ್ತಿಗಳೇ ಇರ್ಬೋದು, ಮಾಧ್ಯಮದವರೇ ಇರ್ಬೋದು, ಸಾಹಿತಿಗಳೇ ಇರ್ಬೋದು, ಸಾಮಾನ್ಯರು ಇರ್ಬೋದು, ಎಲ್ಲರಿಗೂ ಒಂದೇ ತರಹದ ಊಟ, ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದು. ಇದರ ಜೊತೆಗೆ ಕುಡಿಯೋ ನೀರು ಸಹಿತ ಭಾಳ ಭಾಳ ಎಚ್ಚರಿಕೆಯನ್ನು ವಹಿಸಿದೆವು. ಕುಡಿಯೋ ನೀರಿನ ಸಹಿತ ಹೇಗೆ ಮಾಡಬೇಕು ಅಂತ. ವಸತಿಗಳು ಈಗಾಗಲೇ ವಸತಿ ಮಂಡ್ಯದಲ್ಲಿ, ಮದ್ದೂರಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಒಟ್ಟು ನಾವು 15,000 ವ್ಯಕ್ತಿಗಳಿಗೆ, ಅಂದರೆ ಇವಾಗ ಪ್ರತಿನಿಧಿಗಳಾಗಿ ಬರ್ತಾರೆ, ಸ್ವಯಂ ಸೇವಕರಾಗಿ ಬರ್ತಾರೆ, ಆಮೇಲೆ ಕರ್ತವ್ಯ ನಿರತರಾಗಿರ್ತಾರೆ, ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆ ಮಠ ಎಲ್ಲವನ್ನು ಬಿಟ್ಟು ಕನ್ನಡಕ್ಕೋಸ್ಕರವಾಗಿರ್ತಕ್ಕಂಥ. ಹಾಗಾಗಿ ಅವರಿಗೆ 15,000 ವಸತಿಗಳನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಖ್ಯವಾಗಿ ಬರ್ತಕ್ಕಂಥದ್ದು. ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ನೆಲೆಯನ್ನು, ಬೆಲೆಯನ್ನು ತಂದು ಕೊಡ್ತಕ್ಕಂಥದ್ದು ಗೋಷ್ಠಿಗಳು. ಈ ಸರ್ತಿಯ ಗೋಷ್ಠಿಗಳು ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಬೇಕು. ಜೊತೆಗೆ ಕನ್ನಡಿಗ, ಕರ್ನಾಟಕದ ಬಗ್ಗೆ ದಿಕ್ಸೂಚಿಯನ್ನು ಕೊಡಬೇಕು ಅನ್ನುವಂಥದ್ದು. 2 ಮಾತ್ರ ನಾನು ಬಹಳ ಅತ್ಯಂತ ಕಾಳಜಿಯಿಂದ ಹೇಳ್ತಕ್ಕಂಥ. ಕನ್ನಡದ ಶಾಲೆಗಳು ಉಳಿತಾయి. ಹೌದು, ನಾವೆಲ್ಲರೂ ಸಹಿತ ಇವತ್ತು ಇಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಕನ್ನಡದ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಹಿನ್ನೆಲೆ. ಆ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅನ್ನುವಂಥದ್ದು ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ಧೋರಣೆ. ಸಾಹಿತ್ಯ ಪರಿಷತ್ತಿನ ನಡೆಸುವಂಥ ಈ ಸಮ್ಮೇಳನದಲ್ಲಿ ಕನ್ನಡದ ಶಾಲೆಗಳು ಮುಚ್ಚದೇ ಇರುವ ಹಾಗೆ ಪುನಶ್ಚೇತನವನ್ನು ಮಾಡಬೇಕಾದ್ರೆ ಎಲ್ಲರ ಪಾತ್ರ ಯಾವ ಥರ ಇದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿರ್ತಕ್ಕಂಥ. ಜೊತೆಗೆ ಸರ್ಕಾರಕ್ಕೂ ಸಹಿತ ನಾವು ಮಾಡ್ತಕ್ಕಂಥ ಚರ್ಚೆ ಒಂದು ಮಾರ್ಗದರ್ಶನ ಆಗಬೇಕು. ಇನ್ನೊಂದು, ಕನ್ನಡ ಅನ್ನದ ಭಾಷೆ ಆಗಬೇಕು. ಕನ್ನಡ ಅನ್ನದ ಭಾಷೆ ಆದಾಗ ನಾನು ತಮಗೆ ಹೇಳಿದೆ, ಹಸಿದವನಿಗೆ ನೀವು ಮಹಾಭಾರತ ರಾಮಾಯಣ ಹೇಳಿದ್ರೆ ಅವನಿಗೆ ಅರ್ಥ ಆಗೋದಿಲ್ಲ. ಹಸಿದವನಿಗೆ ಅನ್ನ ಕೊಡಬೇಕು. ಅನ್ನ ಕೊಟ್ಟ ಮೇಲೆ ನೀವು ಏನು ಬೇಕಾದ್ರೂ ಹೇಳಿ ಅರ್ಥ ಆಗತ್ತೆ. ಹಾಗಾಗಿ ಕನ್ನಡ ಇವತ್ತು ಅನ್ನದ ಭಾಷೆ ಆಗಬೇಕು ನಾವು. ಜೊತೆಗೆ ನಮ್ಮ ಸಾಮಾಜಿಕವಾಗಿರ್ತಕ್ಕಂಥ ಮಂಡ್ಯದ ವೈಶಿಷ್ಟ್ಯತೆ ಬಗ್ಗೆ, ಗಡಿಗಳಲ್ಲಿರ್ತಕ್ಕಂಥ ಕನ್ನಡದ ಸಮಸ್ಯೆ ಬಗ್ಗೆ, ಬರೀ ನಾವು ಸಮಸ್ಯೆಗಳ ಬಗ್ಗೆ ಹೇಳೋದಿಲ್ಲ, ಸವಾಲುಗಳ ಬಗ್ಗೆ, ಅದಕ್ಕೆ ಪರಿಹಾರವನ್ನು ನಾವು ಸೂಚಿಸ್ತಕ್ಕಂಥ. ಈಗೆಲ್ಲ ಸಮಸ್ಯೆ ಇದೆ, ಸಮಸ್ಯೆಗಳ ಬಗ್ಗೆ ನಾವು ಅನೇಕ ವರ್ಷಗಳಿಂದ ಚರ್ಚೆ ಮಾಡ್ತೇವೆ. ಆದರೆ ಪರಿಹಾರ ಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಚಿಂತನೆಗಳು. ಹೀಗಾಗಿ ಇದರ ಬಗ್ಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಕಮಿಟಿಗಳ ಬಗ್ಗೆ,
ಸ್ಮರಣ ಸಂಚಿಕೆಗಳು, ಆಮೇಲೆ ಹೀಗೆ ಎಲ್ಲವನ್ನೂ ಸಹಿತ ಅತ್ಯಂತ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಸಿದ್ಧತೆಗಳ ಜೊತೆಗೆ ನನಗನ್ಸೋ ಮಟ್ಟಿಗೆ ಅತ್ಯಂತ ಯಶಸ್ಸನ್ನು ಕಾಣ್ತಕ್ಕಂಥ ಸಮ್ಮೇಳನ ಆಗತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್, ಸಂಶಯ ಇಲ್ಲ. ನಾನು ಅದರ ಬಗ್ಗೆ ಕನಸಲ್ಲೂ ಅದನ್ನು ನಾನು ಸಂಶಯವನ್ನು ಇಟ್ಕೊಳ್ಳೋದಿಲ್ಲ. ಇಂಥದ್ದೊಂದು ದೊಡ್ಡ ಜಾತ್ರೆಗೆ ಎಲ್ಲ ರೀತಿಯ ಒಂದು ಪ್ರಾಥಮಿಕ ಸೌಲಭ್ಯಗಳು, ಆಹಾರ, ನೀರಾಗಿರ್ಬೋದು, ಖಂಡಿತ. ವಸತಿ ಆಗಿರ್ಬೋದು, ಅದಕ್ಕಿಂತ ಬಹಳ ಮುಖ್ಯ ಅಂತ ಹೇಳ್ತೀನಿ ಕೇಳಿ, ಶೌಚಾಲಯಗಳು, ಸ್ವಚ್ಛವಾಗಿರ್ತಕ್ಕಂಥ ಶೌಚಾಲಯಗಳು. ಹೌದು ಸರ್. ನಾವು ನಮ್ಮ ಜಿಲ್ಲಾ ಆಡಳಿತದ ಜೊತೆಗೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅವ್ರಿಗೆ ಅದೇ ಹೇಳಿದೆ, ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡಿ. ಕನ್ನಡಿಗರು ಯಾರೂ ಅಪೇಕ್ಷೆಯನ್ನು ಪಡೋದಿಲ್ಲ, ಹೆಚ್ಚಿಗೆ ಪಡೋದು. ನಮಗೆ ನೀವು ಮೃಷ್ಟಾನ್ನನೇ ಹಾಕಿ ಅಂತ ಹೇಳೋದಿಲ್ಲ, ಮೃಷ್ಟಾನ್ನನೇ ಹಾಕಿ ಅಂತ ಹೇಳೋದಿಲ್ಲ. ನಮಗೆ ಮೂಲಭೂತವಾಗಿ ಸ್ವಚ್ಛವಾಗಿರ್ತವೆ, ಶುಚಿಯಾಗಿರುವ, ರುಚಿಯಾಗಿರುವ ಅಂತಕ್ಕಂಥ, ಜೊತೆಗೆ ಮಂಡ್ಯದ ವಿಶೇಷತೆ ಇರ್ತಕ್ಕಂಥದ್ದು. ಹಾಗಾಗಿ ಶುದ್ಧವಾಗಿರ್ತಕ್ಕಂಥ ಕುಡಿಯೋ ನೀರು, ಪ್ಲಾಸ್ಟಿಕ್ ರಹಿತವಾಗಿರ್ತಕ್ಕಂಥದ್ದು, ಜೊತೆಗೆ ಧೂಳು ರಹಿತವಾಗಿರ್ತಕ್ಕಂಥದ್ದು, ಸ್ವಚ್ಛವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ವಿಶೇಷ ಚೇತನ ವ್ಯಕ್ತಿಗಳಿಗೂ ಸಹಿತ ನಾವು ಅತ್ಯಂತ ಕಾಳಜಿಯನ್ನು ವಹಿಸಿದ್ದೇವೆ. ಮಹಿಳೆಯರಿಗೇ ನಾವು ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಹಿರಿಯರಿಗೆ ಮೊದಲನೇ ಬಾರಿಗೆ ಹಿರಿಯರಿಗೂ ಸಹಿತ ಪ್ರತ್ಯೇಕವಾಗಿರ್ತಕ್ಕಂಥದ್ದು, ಮತ್ತು ವಿಶಿಷ್ಟ ಚೇತನ ವ್ಯಕ್ತಿಗಳಿಗೆ ಮೊದಲನೇ ಬಾರಿಗೆ ನಾವು ರ್ಯಾಂಪನ್ನು ಹಾಕಿಸ್ತಾ ಇದ್ದೀವಿ. ಎರಡನೇದಾಗಿ ವೀಲ್ ಚೇರ್ಗಳನ್ನು ಕೊಡ್ತಾ ಇದ್ದೀವಿ ಹೆಚ್ಚು ಸಂಖ್ಯೆಯಲ್ಲಿ. ವಿದೇಶದಿಂದ ಈ ಸರ್ತಿ ಅನೇಕರು ಬರ್ತಾ ಇದ್ದಾರೆ. ಹಾಗಾಗಿ ಬಹುತೇಕ ಮಂದಿ, ನನಗೆ ಭಾಳ ಈ ಸಂದರ್ಭದಲ್ಲಿ ಹೇಳಬೇಕು, ನಾನು ವಿದೇಶದಲ್ಲಿ ಹೋಗಿ ಕನ್ನಡಿಗರನ್ನು ಭೇಟಿಯಾಗಿ ಆಹ್ವಾನವನ್ನು ಕೊಟ್ಟಾಗ ಬಹುತೇಕ ಜನ ಭಾಳ ಸಂತೋಷದಿಂದ, ಸಂಭ್ರಮದಿಂದ, ಹೆಮ್ಮೆಯಿಂದ, ಇವತ್ತು ಅವರು ಅನೇಕ ಅವರು ಹಿರಿಯತನದಲ್ಲಿದ್ದಾರೆ, ವಯೋವೃದ್ಧರಾಗಿದ್ದಾರೆ. ಆದರೆ ಅವರು ಎಲ್ಲರೂ ಸಹಿತ ಅವ್ರು ಒಂದೇ ಕಾರಣ ಕೊಡಬಹುದಾಗಿತ್ತು, ನಮಗೆ ವಯಸ್ಸಾಗಿದೆ ಬರೋಕ್ಕಾಗೋದಿಲ್ಲ ಅಂತ. ಆದರೆ ಆ ವಯಸ್ಸನ್ನು ಸಹಿತ ಬದಿಗೆ ಇಟ್ಟು ಕನ್ನಡದ ಸಮ್ಮೇಳನ ಇದು, ನಮ್ಮ ಸಮ್ಮೇಳನ, ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಂಥೇಳಿ ನಮಗೆ ಅವ್ರು ಹೇಳಿರೋದು ಒಂದೇ ಒಂದು, ನಮ್ಗೆ ವೀಲ್ ಚೇರ್ ಕೊಡಿ ಸಾಕು ಅಂತ. ಹಾಗಾಗಿ ಆ ವಯಸ್ಸಿನಲ್ಲೂ ಸಹಿತ ಅತಿ ಉತ್ಸಾಹದಿಂದ ಅನೇಕರು ಬರ್ತಾಯಿದ್ರು. ಸರ್, ಇನ್ನು ಈಗ ಸಮ್ಮೇಳನಕ್ಕೆ ಬರುವಂಥ ಉತ್ಸುಕತೆಯನ್ನು ನೀವು ಹೊರದೇಶದಲ್ಲಿ ಅನಿವಾಸಿ ಕನ್ನಡಿಗರನ್ನ ಬಗ್ಗೆ ಎಲ್ಲ ಹೇಳಿದ್ರಿ. ಆದರೂ ಎಲ್ಲರೂ ಎಲ್ಲ ಕಡೆಯಿಂದನೂ ಎಲ್ಲರೂ ಎಟ್ ಎ ಟೈಮ್ ಬಂದು ಭಾಗವಹಿಸೋಕ್ಕಾಗಲ್ಲ, ಅಥವಾ ಏನೋ ಅವ್ರದ್ದು ತುರ್ತು ಪರಿಸ್ಥಿತಿಗಳು ಈ ಥರ ಎಲ್ಲ ಇದ್ದಾಗ ಒಟ್ಟು ಸಮ್ಮೇಳನವನ್ನು ನಾನು ವೀಕ್ಷಿಸಬೇಕು, ನೋಡಬೇಕು, ಈ ಥರದ್ದೆಲ್ಲ ಈಗ ಇವತ್ತು ತಂತ್ರಜ್ಞಾನ ಬೆಳೆದಿರೋದ್ರಿಂದ ಇದಕ್ಕೋಸ್ಕರ ಬೇರೆ ಪೂರಕವಾಗಿ ಏನಾದರೂ ಸಿದ್ಧತೆಗಳಿದೆಯಾ ಸರ್? ಖಂಡಿತವಾಗಿಯೂ. ತಮ್ಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣ, ಈಗ ನಾನು ಏನು ಮಾತಾಡ್ತಾ ಇದ್ದೇನೆ ಇವತ್ತೆಲ್ಲೋ ಒಂದು ನಿಮಿಷ ಒಂದು ವಾಟ್ಸಪ್ಪಲ್ಲಿ ಇವಾಗ ಯಾರೋ ತೆಗೆದ್ಬಿಟ್ಟು ಹಾಕಿದ್ರೆ ಅಮೆರಿಕಾಗೂ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಹೌದು, ಲೈವನ್ನೇ ಮಾಡಿ ತೋರಿಸ್ಬಿಡ್ಬೋದು. ನಿಜ ಸರ್, ನಿಜ. ಹಾಗಾಗಿ ನಮ್ಮ ಮಾಧ್ಯಮವನ್ನು, ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ತೀವಿ. ಜೊತೆಗೆ ನಮ್ಮ ದೂರದರ್ಶನ ನೇರ ಪ್ರಸಾರವನ್ನು ಸಹಿತ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ಅನ್ನುವಂಥದ್ದು ಈಗಾಗಲೇ ನಾವು ಮತ್ತೆ ಅಂದರೆ ನನ್ನ ಪಾತ್ರ ಬದಲಾವಣೆ ಆಗಿರ್ತಕ್ಕಂಥದ್ದು. ಸಾಹಿತ್ಯ ಪರಿಷತ್ತು ಮತ್ತು ಅಧ್ಯಕ್ಷನಾಗಿ ಮತ್ತೆ ದೂರದರ್ಶನದ ಹಿರಿಯ ಅಧಿಕಾರಿಗಳ ಜೊತೆಗೆ ನಾನು ಈಗಾಗಲೇ ಚರ್ಚೆಯನ್ನು ಮಾಡಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಸಿಗಬಹುದಾದಂತಹ ಎಲ್ಲ ಮಾಧ್ಯಮಗಳನ್ನು ಉಪಯೋಗ ಮಾಡಿಕೊಂಡು ಇಡೀ ವಿಶ್ವದ ಎಲ್ಲ ಮೂಲೆಗಳಲ್ಲಿ ಮುಟ್ಟಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅನ್ನೋದು. ನಿಮ್ಮ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಭಾಳ ಖುಷಿ ಅನಿಸುತ್ತೆ ಸರ್. ಅಂದರೆ ಈ 3 ದಿನ ಏನು ಡಿಸೆಂಬರ್ 20, 21, 22 ಈ 3 ದಿವಸ ನಮ್ಮ ಚಂದನ ವಾಹಿನಿಯಲ್ಲಿ ನೇರ ಪ್ರಸಾರ ಮಾಡೋ ಮೂಲಕ ಕನ್ನಡದ ಜಾತ್ರೆ, ಕನ್ನಡದ ಹಬ್ಬವನ್ನು ವಿಶ್ವದಾದ್ಯಂತ 24/7 ನೋಡ್ಬೋದು ಅನ್ನೋ ರೀತಿಯಲ್ಲಿ ನೇರ ಪ್ರಸಾರ ಕೊಡ್ತಾ ಇದ್ದೀರಾ. ಹಾಗಾಗಿ ಎಲ್ಲ ಜನತೆಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನೋದು ಕೂಡ ನಮ್ಮದು ಆಶಯ. ಎಲ್ಲ ಗೋಷ್ಠಿಗಳದ್ದಲ್ಲ, ಮುಖ್ಯವಾಗಿರ್ತಕ್ಕಂಥ ಉದ್ಘಾಟನೆ ಮತ್ತು ಸಮಾರೋಪವನ್ನು ನೇರ ಪ್ರಸಾರ ಮಾಡ್ತಾರೆ. ಉಳಿದಿರತಕ್ಕಂಥದ್ದು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಹಂತ ಹಂತವಾಗಿ ಅದನ್ನ ಪ್ರಸಾರ ಮಾಡ್ತಾರೆ. ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟ ಸಿಗತ್ತೆ. ಖಂಡಿತವಾಗ್ಲೂ ಸರ್. ಇದ್ರ ಜೊತೆಗೆ ಡಿಜಿಟಲೈಸೇಷನ್ ಅಂದ ಕೂಡಲೇ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮತ್ತಷ್ಟು ಶಕ್ತಿ ತುಂಬುವುದಕ್ಕೆ ಕಳೆದ ಬಾರಿ ಮಾತನಾಡಿದಂತೆ ಸರ್ ಒಂದು ಆಪ್ ಮೂಲಕ ಪರಿಷತ್ ಸದಸ್ಯತ್ವ ಅಂದ್ರೆ ಯಾವ ರೀತಿ ಯಾವ ಹಂತದಲ್ಲಿ ಬರ್ತಾ ಇದೆ ಸರ್? ಅಂದ್ರೆ ನೀವು ಜನಸಾಮಾನ್ಯರ ಪರಿಷತ್ತಾಗಿ ಮಾಡುವಲ್ಲಿ ಯಶಸ್ವಿಯಾಗಿ ಖಂಡಿತವಾಗಿ ಈಗಾಗಲೇ ನೀವು ನೋಡಿ ನನ್ನ ಎದುರುಗಡೆನೆ ಮಾಡಿ ಒಂದು ನಿಮಿಷದಲ್ಲಿ
ನೀವು ಮೆಂಬರ್ ಆಗ್ಬೋದು, ನಿಮ್ಮ ID ಕಾರ್ಡು ಬಂದ್ಬಿಡುತ್ತೆ. ಓ ಗ್ರೇಟ್ ಸರ್. ಹೌದು ಸರ್ ಯಾವ ರೀತಿ ಸ್ವಲ್ಪ ಹೇಳಿ ಸರ್. ಆ್ಯಪ್ ಇದೆ. ಹಾಂ ಸರ್. ಆ್ಯಪದ ಅಡ್ರೆಸ್ ತೊಗೊಂಡ್ರೆ ನಿಮ್ಗೆ ಸದಸ್ಯತ್ವ ಆಗಬೇಕು ಅಂತಂದಾಗ ಸದಸ್ಯತ್ವದಲ್ಲಿ ಕೆಲವು ಮಾಹಿತಿಗಳನ್ನು ಕೇಳಿದೆ. ಆ ಮಾಹಿತಿಗಳು ಮತ್ತೆ ಮುಖ್ಯವಾಗಿ ಸದಸ್ಯತ್ವದ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಆ ಶುಲ್ಕವನ್ನು ಕಟ್ಟಿದ ತಕ್ಷಣನೇ ಅದೆಲ್ಲ ಸರಿ ಇದೆ ಅಂತಂದ್ರೆ 1 ನಿಮಿಷದಲ್ಲಿ ನಿಮಗೆ ID ಕಾರ್ಡ್ ಬಂದ್ಬಿಡುತ್ತೆ, ನಂಬರು ಬರುತ್ತೆ. ಗ್ರೇಟ್. ಆಮೇಲೆ ಈ ಸರ್ತಿ ಸಂಪೂರ್ಣವಾಗಿ ನಾವು ಪ್ರತಿನಿಧಿಗಳನ್ನು ನೋಂದಣಿ ಮಾಡ್ತಕ್ಕಂಥದ್ದು ಆ್ಯಪ್ ಮುಖಾಂತರ. ಈಗಾಗಲೇ 4,500 ಜನ ಆಗಿದ್ದಾರೆ. ನಾವು 5,000 ಜನ ಅಂತ ಎಲ್ಲೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಯನ್ನು ನಾವು ನಿರ್ಧಾರ ಮಾಡಿದಾಗ, ಯಾಕಂದರೆ ಅಲ್ಲಿ ದೊರಕತಕ್ಕಂಥ ಸೌಲಭ್ಯಗಳನ್ನು ಆಧರಿಸಿ ನಾವು ಹೇಳಬೇಕಾಗತ್ತೆ. ಪ್ರತಿನಿಧಿಗಳಿಗೆ ನಾವು ಕೆಲವು ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡಬೇಕು. ವಸತಿ, ಆಮೇಲೆ ಅವರು ಬೇರೆ ಊರುಗಳಲ್ಲಿ ಇದ್ದರೆ ಅವ್ರನ್ನ ಕರ್ಕೊಂಡ್ಬರತಕ್ಕಂಥ ಸಾರಿಗೆ ವ್ಯವಸ್ಥೆ ಎಲ್ಲ ಮಾಡಬೇಕಾಗತ್ತೆ. ಬಹುತೇಕ ಜನ ಏನು ಹೇಳಿದ್ರು, ನಮ್ಮ ಮಂಡ್ಯದಲ್ಲೇ ಇರಬೇಕು, ಭಾಳ ದೂರ ಕಳಿಸ್ಬಿಟ್ರೆ ನಮಗೆ ಗೋಷ್ಠಿಗಳನ್ನು ಏನು ಮಾಡ್ತೀವಿ ಅಂದಾಗ ನಾವೆಲ್ಲೋ ಜಿಲ್ಲಾ ಆಡಳಿತದ ಜೊತೆಗೆಲ್ಲ ಚರ್ಚೆ ಮಾಡಿ ನಾವು ಒಂದು 5,000 ಪ್ರತಿನಿಧಿಗಳನ್ನು ನೋಂದಣಿ ಮಾಡ್ಕೋಬೋದು ಅಂದರೆ. ಈಗ ನಮಗೆ ಡಿಮಾಂಡ್ ಎಷ್ಟಾಗಿದೆ ಅಂದರೆ ಈಗಾಗಲೇ 4,500 ಆಗಿದೆ. ಇನ್ನು ಬರೀ 500 ಜನಕ್ಕೆ ಅದು ಒಂದು 2 ಗಂಟೆಯಲ್ಲಿ ಆಗಿಬಿಡುತ್ತೆ. ಹಾಗಾಗಿ ಮತ್ತೆ ನಿನ್ನೆ ನಾವು ಮಂಡ್ಯಗೆ ಹೋಗಿ ಜಿಲ್ಲಾ ಆಡಳಿತದ ಜೊತೆಗೆ ಚರ್ಚೆಯನ್ನು ಮಾಡಿ 1,000ವನ್ನು ಹೆಚ್ಚಿಗೆ ಮಾಡಿದ್ದೀವಿ. ಅಂದರೆ 6,000ಕ್ಕೆ ಅಂತ. 6,000 ವ್ಯಕ್ತಿಗಳಿಗೆ ನಾವು ಮೂಲಭೂತ ಸೌಕರ್ಯ ಕೊಡಬೇಕಾಗತ್ತೆ. ಜೊತೆಗೆ ಒಂದು ಬ್ಯಾಗ್ ಕೊಡ್ತೀವಿ. ಈ ಸರ್ತಿ ಮಂಡ್ಯದವರು ಭಾಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಸಹಿತ ಒಂದು ಬೆಡ್ಶೀಟು ಹೊತ್ಕೊಳ್ಳೋದಕ್ಕೆ, ಆಮೇಲೆ ದಿಂಬಿಗೆ ಕವರು, ಆಮೇಲೆ ಟೂತ್ ಬ್ರಷು, ಪೇಸ್ಟ್ ಎಲ್ಲ ಕೊಡ್ತೀವಿ ಅಂತ. ಹಾಗಾಗಿ ಇವೆಲ್ಲ ಕೊಡ್ತಾ ಇರಬೇಕಾದ್ರೆ ಸಹಜವಾಗಿ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಮಂಡ್ಯ ನಾನು ಹೇಳಿದೆ ಆತಿಥ್ಯಕ್ಕೆ ಅಂತ ಪ್ರತಿಯೊಬ್ಬರಿಗೂ ಸಹಿತ 1 kg ಬೆಲ್ಲ ಕೊಡ್ತಾ ಇದ್ದಾರೆ, 1 kg ಸಕ್ಕರೆ ಕೊಡ್ತಾ ಇದ್ದಾರೆ. ಹೀಗೆಲ್ಲ ಇರೋದ್ರಿಂದ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಲ್ಲ, ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಂಖ್ಯೆಯನ್ನು ನಾವು ನಿರ್ಬಂಧ ಮಾಡ್ಬೋದು ಅನ್ನೋಂಥದಕ್ಕೆ ಪ್ರತಿನಿಧಿಗಳಿಗೆ ನಾವೆಲ್ಲೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಹೊಂದಲೇಬೇಕು. ವ್ಯವಸ್ಥೆ ಕಷ್ಟ ಆಗುತ್ತೆ. ಹಾಗಾಗಿ ಆದರೆ ಸಾಮಾನ್ಯರು ಕನ್ನಡಿಗರು ಬರ್ತಕ್ಕಂಥದ್ರಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಅವ್ರು ಲಕ್ಷಗಟ್ಟಲೆ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಅದನ್ನ ನಾವು ಖಂಡಿತವಾಗಿಯೂ ಆ ಸಫಲತೆಯನ್ನು ನೋಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಿಜ ಸರ್. ಜೊತೆಗೆ ವಿದೇಶದಲ್ಲಿರ್ತಕ್ಕಂಥವ್ರು ಸಹಿತ ಈ ಸರ್ತಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗಾಗಲೇ 18 ದೇಶದಿಂದ ಬರ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಇಷ್ಟು ದೇಶದಿಂದ ಬರ್ತಾ ಇದ್ದಾರೆ. ಈಗ ಒಂದು ದೇಶ ಅಂತಂದ್ರೆ ಅಮೆರಿಕ, ಅಂದರೆ ಅಮೆರಿಕಾದಲ್ಲಿ ಸುಮಾರು 80 ಕನ್ನಡ ಸಂಘ ಸಂಸ್ಥೆಗಳಿವೆ. 80 ಬಹಳ ದೊಡ್ಡ ದೇಶ ಅದು. ಹೌದು ಸರ್. ಅಂಥ ದೇಶ, ಆ ದೇಶದಿಂದ ಬರ್ತಾ ಇದ್ದಾರೆ. ಆಸ್ಟ್ರೇಲಿಯಾದಿಂದ ಬರ್ತಾರೆ, ಮಿಡ್ಲ್ ಈಸ್ಟಿಂದ ಬರ್ತಾ ಇದ್ದಾರೆ, ಚಿಕ್ಕ ದೇಶಗಳಿಂದ ಬರ್ತಾ ಇದ್ದಾರೆ, ತೈವಾನಿಂದ ಬರ್ತಾ ಇದ್ದಾರೆ, ಸೌತ್ ಆಫ್ರಿಕಾದಿಂದ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಟ್ಟು ಜಗತ್ತಿನ ಬಹುತೇಕ ಪ್ರಮುಖವಾಗಿರ್ತಕ್ಕಂಥ ದೇಶಗಳಿಂದ ಇವತ್ತು ಬರ್ತಾರೆ. ಈಗ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸದಸ್ಯತ್ವದ ಸಂಖ್ಯೆ ಎಷ್ಟಾಗಿದೆ ಅಂತ ಸರ್? ನಾನು ಒಂದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಗುರಿಯನ್ನು ಹೊಂದು ಬಂದಿದ್ದೀನಿ. ನನ್ನ ಅವಧಿ 5 ವರ್ಷ, ಈಗ 3 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ. 6 ತಿಂಗಳು ಅದಕ್ಕೆ ವಿಸ್ತರಣೆಯನ್ನು ಮಾಡ್ತಕ್ಕಂಥದ್ದಿದೆ. ಅದು ಬಹುತೇಕ ಕಾರ್ಯಕಾರಿ ಸಮಿತಿಯವರು 6 ತಿಂಗಳು, ಯಾಕಂದರೆ ನಾವು ನಮ್ಮ ಅವಧಿ ಮುಗಿದ ಮೇಲೆ ನಾವು ನಮ್ಮ ಲೆಕ್ಕಪತ್ರವನ್ನು ಕೊಡಬೇಕು, ಸರ್ಕಾರಕ್ಕೆ ಎಲ್ಲವನ್ನು ಒಪ್ಪಿಸ್ಬೇಕು. ಹಾಗಾಗಿ ಒಂದು 6 ತಿಂಗಳು ಅಂತ ಅಂದರೆ 2.5 ವರ್ಷ ಇದೆ ಅಂತ ಇಟ್ಕೊಳ್ಳಿ. 1 ಕೋಟಿ ಸದಸ್ಯತ್ವವನ್ನು ಮಾಡಬೇಕು ಅನ್ನೋಂಥದ್ದು ನನ್ನ ಗುರಿ ಇದೆ. ಏನು 1 ಕೋಟಿ ಮಾಡೋಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಸಂಪೂರ್ಣ ಸಿದ್ಧತೆಗಳಾಗಿದೆ. ನಾವು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಯಾರು ಸರ್ಕಾರಿ ನೌಕರರಿದ್ದಾರೆ, ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂದರೆ ಸರ್ಕಾರದ ಅನುಮತಿ ಬೇಕಾಗಿಲ್ಲ ಅನ್ನುವಂಥದ್ದು. ಇದು ನಮ್ಮ ಭಾಷೆಯದು ಮತ್ತು ಸಂಸ್ಕೃತಿಯ ಪ್ರತಿನಿಧಿಸ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ, ಜೊತೆಗೆ ಸಮ್ಮೇಳನಕ್ಕೆ ಬರ್ತಕ್ಕಂಥವ್ರಿಗೆ ವಿಶೇಷ ರಜಾ ಕೊಡ್ತಾರೆ. ಅದೇ ಥರ ಸರ್ಕಾರನೇ ಯಾವುದೇ ನಿರ್ಬಂಧ ಇಲ್ಲದೆ ನೀವು ಸದಸ್ಯರಾಗ್ಬೋದು ಅಂದಾಗ ಬೇರೆ ನಾವು ಸಂಸ್ಥೆಗಳಿಗೂ ಸಹಿತ ಮಾತನಾಡಿದ್ದೀವಿ. ಅನೇಕ ವಿಶ್ವವಿದ್ಯಾಲಯಗಳ ಜೊತೆಗೆ ಮಾತನಾಡಿದ್ದೀವಿ. ವಿದ್ಯಾರ್ಥಿ ಅತಿ ಹೆಚ್ಚು ಯುವಕರು ಸೇರಬೇಕು ಅನ್ನುವಂಥದ್ದು ನಮ್ಮ ಆಸೆ ಇರ್ತಕ್ಕಂಥದ್ದು. ಜೊತೆಗೆ IT ಯಲ್ಲಿರ್ತಕ್ಕಂಥವ್ರು,
ಕಾರ್ಖಾನೆಗಳಲ್ಲಿರ್ತಕ್ಕಂಥವ್ರು, ಆಟೋ ರಿಕ್ಷಾ ಜನಸಾಮಾನ್ಯರ ಪರಿಷತ್ತಾಗಬೇಕು ಅನ್ನೋದು. ಹಾಗಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಸಿದ್ಧತೆಗಳು ಮಾಡಿದಾಗ ಅದಾಗತ್ತೆ ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಏನಂದರೆ, ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿದ್ವಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲೋ ಒಂದು ಸಂಖ್ಯಾಬಲ ಬಹಳ ಮುಖ್ಯ ಅಂತಕ್ಕಂಥ. ಹೌದು, ನಿಮಗೆ ಸಂಖ್ಯಾಬಲ ಇದ್ದಾಗ ಆ ಗೌರವ ಎಷ್ಟು ಸಿಗಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗತ್ತೆ ಅಂತ. ನಿಜ. ಎರಡನೇದಾಗಿ ನಾವು ಸರ್ಕಾರದ ಮೇಲೆ ಆರ್ಥಿಕವಾಗಿ ಅವಲಂಬಿಸಬಾರ್ದು ಅಂತ. ಈಗ 1 ಕೋಟಿ ಸದಸ್ಯತ್ವ ಅಂತಂದರೆ ನಮಗೆ 400 ರೂಪಾಯಿ ನಮ್ಮ ಶುಲ್ಕ ಬರುತ್ತೆ. ಅಂದರೆ 400 ಕೋಟಿ ರೂಪಾಯಿ ಬರುತ್ತೆ ಅಂತ. ಅದನ್ನು ನಾವು ಡಿಪಾಸಿಟ್ ಇಟ್ಟರೆ ನಮ್ಮ ಆಡಳಿತವನ್ನು, ಸಮ್ಮೇಳನಗಳನ್ನು ಆ ದುಡ್ಡಿನಲ್ಲಿ ಮಾಡ್ಬೋದು. ಈ ಥರ ಯೋಜನೆಗಳಿದೆ. ಅದು ಆಗತ್ತೆ, ಖಂಡಿತವಾಗಿ ಆಗತ್ತೆ. ಯಾಕೆ ಆಗೋದಿಲ್ಲ? ಮನಸ್ಸು ಮಾಡಬೇಕು. ಕನ್ನಡಿಗರು ಮಾಡ್ತಾರೆ. ಈಗ ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಕನ್ನಡಿಗ 1 ರೂಪಾಯಿ ಅಂತ ಗೋರು ಚನ್ನಬಸಪ್ಪನವರು ಪ್ರಾರಂಭ ಮಾಡಿದರು. ಕೇವಲ 1 ರೂಪಾಯಿ. ಇವತ್ತು ನಾನೇನಾದರೂ ಜನಸಾಮಾನ್ಯರಲ್ಲಿ ಮತ್ತೆ ಇದೇ ಥರ ಹೋದರೆ, ಅಥವಾ ಕನ್ನಡದ ಸ್ವಾಭಿಮಾನದ ಜೋಳಿಗೆ ಹಿಡ್ಕೊಂಡು ಹೋದರೆ ಖಂಡಿತವಾಗಿ ಕನ್ನಡಿಗರು ಮಾಡ್ತಾರೆ. ಆದರೆ ಸ್ವಾವಲಂಬನೆಯ ಜೊತೆಗೆ ಆರ್ಥಿಕವಾಗಿರ್ತಕ್ಕಂಥ ಸ್ವಾವಲಂಬನೆಯನ್ನು ಸಹಿತ ನಮ್ಮ ಸಂಸ್ಥೆ ಹೊಂದಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸರ್, ಇದ್ರ ಜೊತೆಗೆ ಅಂದರೆ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದರ ಜೊತೆಗೆ ಸಮ್ಮೇಳನವನ್ನು ಹೊರತುಪಡಿಸಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ವರ್ಷವಿಡೀ ಹಲವಾರು ರೀತಿಯ ಚಟುವಟಿಕೆಗಳು, ಸರ್ಟಿಫಿಕೇಶನ್ ಕೋರ್ಸ್ಗಳಾಗಿರಬಹುದು, ಈ ರೀತಿ ಎಲ್ಲ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ತಿಳಿಸಿ. ಖಂಡಿತವಾಗಿದೆ. ಈ ಉದಾಹರಣೆಗೆ ಭಾಳ ವರ್ಷಗಳಿಂದ ನಾವು ಕನ್ನಡದ ತರಗತಿಗಳನ್ನು ನಾವು ನಡೆಸ್ತೀವಿ. ಕಾವ, ಜಾಣ, ರತ್ನ, ಇವು ಪರೀಕ್ಷೆಗಳು ಭಾಳ ಜನಪ್ರಿಯವಾಗಿರ್ತಕ್ಕಂಥದ್ದು. ಜೊತೆಗೆ ಶಾಸನಗಳ ತರಗತಿಯನ್ನು ನಡೆಸ್ತೀವಿ. ಅನೇಕರು ಆಸಕ್ತಿಯಿಂದ ಶಾಸನಗಳ ತರಗತಿಗೆ ಬಂದಿದ್ದಾರೆ. ಅನೇಕರು ಬರ್ತಿದ್ದಾರೆ. ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಬಂದಿದ್ದಾರೆ. ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗಳು ಇಲ್ಲಿ ಸ್ಟೂಡೆಂಟ್ಸ್ಗಳಾಗಿ ಕೂತ್ಕೊಳ್ತಾರೆ. ವಿಜ್ಞಾನಿಗಳು ಬಂದಿದ್ದಾರೆ. ಮುಂಚೆ ಗಮಕ ಕ್ಲಾಸ್ಗಳನ್ನು ಮಾಡ್ತಾ ಇದ್ವಿ. ಇವತ್ತು ಗಮಕಕ್ಕೆ ಆದರೆ ಅದನ್ನು ಮತ್ತೆ ಪುನಶ್ಚೇತನ ಮಾಡಬೇಕು ಅನ್ನುವಂಥದ್ದು. ಹೀಗೆ ಕ್ಲಾಸ್ಗಳನ್ನು ನಾವು ಬೇರೆ ಬೇರೆ ತರಗತಿಗಳನ್ನು ಮಾಡ್ತೀವಿ, ಗೋಷ್ಠಿಗಳನ್ನು ಮಾಡ್ತೀವಿ. ಎಲ್ಲಕ್ಕಿಂತ ಇನ್ನೊಂದು ಹೆಚ್ಚಿನದು ಅಂದರೆ ದತ್ತಿ ಪ್ರಶಸ್ತಿ. ಹೌದು ಸರ್, ನಮ್ಮಲ್ಲಿ ಸುಮಾರು 3,500 ದತ್ತಿ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇಟ್ಕೊಂಡು ನಾಲ್ವಡಿ ಅವರ ಹೆಸರು, ಕೆಂಗಲ್ ಹನುಮಂತೇನವರ ಹೆಸರು, ಎಲ್ಲ ಪ್ರತಿಷ್ಠಿತ ಕನ್ನಡಕ್ಕೋಸ್ಕರವಾಗಿ ದುಡಿದಿರ್ತಕ್ಕಂಥ ಮಹನೀಯರು ಅವರ ಹೆಸರಿನಲ್ಲಿ ದತ್ತಿ ಪ್ರಶಸ್ತಿ. ಆ ದತ್ತಿ ಪ್ರಶಸ್ತಿಗಳಿಗೆ ಯೋಗ್ಯರಾಗಿರ್ತಕ್ಕಂಥ ಸಾಧಕರನ್ನ ಹುಡುಕಿ ನಾವು ದತ್ತಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ. ಎರಡನೇದಾಗಿ ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿಗಳಲ್ಲಿ ಯಾವುದೇ ಅರ್ಜಿ ಇಲ್ಲ, ಯಾವುದೇ ಮರ್ಜಿ ಇಲ್ಲ. ನಿಜವಾದ ಸಾಧಕರನ್ನ ಗುರುತಿಸಿ ನಾವು ಪ್ರಶಸ್ತಿಗಳನ್ನು ಕೊಡ್ತೀವಿ ಹೊರತು ಸಮಯ ಸಾಧಕರನ್ನ ನಿರ್ದಾಕ್ಷಿಣ್ಯವಾಗಿ ದೂರ ಇಡ್ತೀವಿ ಅನ್ನೋ. ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೀವಿ ಪ್ರಶಸ್ತಿಗಳನ್ನು ನಿಜವಾಗಿರ್ತಕ್ಕಂತಹ ಅರ್ಹರು ಪಡೆದುಕೊಳ್ಳುವಕ್ಕಿಂತ ಹೊಡೆದುಕೊಂಡು ಹೋಗುವವರೇ ಜಾಸ್ತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ನಿಜವಾಗಿ ಅರ್ಹರಿಗೆ ನಾವು ಗೌರವದಿಂದ ಅವರಿಗೆ ತಲೆಬಾಗಿ ಅವರ ಸಾಧನೆ ನಮ್ಮ ಯುವಕರಿಗೆ, ಮುಂದಿನ ಪೀಳಿಗೆ ಅವರಿಗೆ ಸ್ಫೂರ್ತಿಯಾಗಬೇಕು ಅನ್ನೋಂಥ ದೃಷ್ಟಿಯಿಂದ ಅಂಥವರನ್ನು ಕರ್ಕೊಂಡು ಯಾರೂ ಸಹಿತ ಅರ್ಜಿ ಹಾಕಲ್ದೆ, ಮರ್ಜಿ ಮಾಡಲ್ದೆ, ಶಿಫಾರಸುಗಳನ್ನು ಮಾಡಲ್ದೆ ಬರ್ತಾರಲ್ಲ ಅಂಥವರನ್ನು ನಾವು ಗೌರವಿಸಿ ಕೊಡ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ಎಲ್ಲರಿಂದ ಅತ್ಯಂತ ಹೆಚ್ಚಿನ ಶ್ಲಾಘನೆಯನ್ನು ನಾವು ಪಡೆದಿದ್ದೇವೆ ಅನ್ನೋದಕ್ಕೆ ನನಗೆ ನಿಜವಾಗಿಯೂ ಸಹಿತ ಭಾಳ ಹೆಮ್ಮೆ ಅನ್ಸುತ್ತೆ. ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಸಮಯ ಮಾಡಿಕೊಂಡು ಬಂದು ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ದೂರದರ್ಶನದಲ್ಲಿ ಇವತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ 7 ಕೋಟಿ ಕನ್ನಡಿಗರ ಭಾವನೆಗಳಿಗೆ ಬಿಂಬಿಸ್ತಕ್ಕಂತಹ ಸಂಸ್ಥೆಯ ಅಧ್ಯಕ್ಷನಾಗಿ ತಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಅಕ್ಕರೆಯ ನಾಡು ಸಕ್ಕರೆಯ ಬೀಡಿನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ತಮಗೋಸ್ಕರವಾಗಿ ನಾವು ಡಿಸೆಂಬರ್ ತಿಂಗಳಿನಲ್ಲಿಟ್ವಿ.
ಯಾತಕ್ಕಂದರೆ ಹೆಚ್ಚಿನ ಯುವಕರು ರಜಾ ಇರುವಂಥ ಹಿನ್ನೆಲೆಯಲ್ಲಿ ಈ ಸಮ್ಮೇಳನಕ್ಕೆ ಬರಬೇಕು ಅನ್ನುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರ ಆದಿಯಾಗಿ, ಜಿಲ್ಲಾ ಆಡಳಿತ ಮತ್ತು ಸಾಹಿತ್ಯ ಪರಿಷತ್ತಿನ ಭಾಳ ದೊಡ್ಡ ಅಭಿಲಾಷೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರಬೇಕು, ಕನ್ನಡದ ಮಹಿಮೆಯನ್ನು ನೋಡಬೇಕು, ಕನ್ನಡದ ಸಾಹಿತಿಗಳ ಜೊತೆಗೆ ಬೆರಿಬೇಕು, ಕನ್ನಡತನವನ್ನು ಸವಿಬೇಕು, ಕನ್ನಡದ ಊಟವನ್ನು ಸವಿಬೇಕು. ಜೊತೆಗೆ ಇದೊಂದು ನಮ್ಮ ಹಬ್ಬ ಅನ್ನುವಂಥ ಅಭಿಮಾನವನ್ನು ಹೊಂದಬೇಕು ಅನ್ನುವಂಥದ್ದು. ಜೊತೆಗೆ ವಿದೇಶದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಅನುಕೂಲವಾಗಲಿ. ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ರಜೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಬರೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥ ಎಲ್ಲ ರೀತಿಯಿಂದ ನಾವು ಪರಿಗಣನೆಗೆ ತೆಗೆದುಕೊಂಡು, ಕಾರಣಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಡಿಸೆಂಬರ್ನಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಮಾಡ್ತೇವೆ. ಶನಿವಾರ, ಭಾನುವಾರ ರಜೆ ಇರುತ್ತೆ. ಹಾಗಾಗಿ ಶುಕ್ರವಾರ, ಶನಿವಾರ, ಭಾನುವಾರ 20, 21, 22 ತಾವು 3 ದಿನವೂ ಸಹಿತ ಸಮ್ಮೇಳನಕ್ಕೋಸ್ಕರವಾಗಿ ಬರಬೇಕು. ನಿಮ್ಮ ಭೇಟಿ ಮಂಡ್ಯದಲ್ಲಿ 20ನೇ ತಾರೀಕಿಗೆ ಅಂತ ತಮ್ಮ ನಿರೀಕ್ಷೆಯಲ್ಲಿ ನಾವು ಎಲ್ಲ ಕನ್ನಡಿಗರು ಕಾಯ್ತಾ ಇದ್ದೀವಿ. ನಮಸ್ಕಾರ, ಸ್ವಾಗತ. ಮತ್ತೆ ದೂರದರ್ಶನದ ಮುಖಾಂತರವಾಗಿ ತಮ್ಮನ್ನು ಭೇಟಿ ಮಾಡೋದಕ್ಕೆ, ಜೊತೆಗೆ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಮತ್ತು ಸಾಹಿತ್ಯ ಸಮ್ಮೇಳನದ ಮಹತ್ವ, ಜೊತೆಗೆ ತಮಗೆ ವೈಯಕ್ತಿಕವಾಗಿ ಆಹ್ವಾನವನ್ನು ಕೊಡೋದಕ್ಕೆ ಒಂದು ಅವಕಾಶವನ್ನು ಮಾಡಿರ್ತಕ್ಕಂಥ ದೂರದರ್ಶನ, ಈ ದೂರದರ್ಶನದ ಸಿಬ್ಬಂದಿ ಅಂತ ನಾನು ಹೇಳೋದಿಲ್ಲ, ನನ್ನ ಸಹೋದ್ಯೋಗಿಗಳು, ನಮ್ಮ ಕುಟುಂಬದವರು, ಅವರೆಲ್ಲರಿಗೂ ಸಹಿತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ವೀಕ್ಷಕರು ತಾವು ಈ ಕಾರ್ಯಕ್ರಮವನ್ನು ನೋಡಿದ್ದೀರಿ, ತಮ್ಮ ಸಮಯವನ್ನು ಕೊಟ್ಟಿದ್ದೀರಿ, ಸಮಯ ದಾನವನ್ನು ಮಾಡಿದ್ದೀರಿ. ಹಾಗಾಗಿ ತಮಗೂ ಸಹಿತ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ನಮನಗಳು. ಮತ್ತೆ ನಿಮ್ಮ ಭೇಟಿ ಮಂಡ್ಯದಲ್ಲಿ ಆಗಬೇಕು ಅನ್ನುವಂಥದ್ದು ಅಪೇಕ್ಷೆ. ಹಾಗಾಗಿ ತಾವೆಲ್ಲರೂ ಸಹಿತ ಮಂಡ್ಯಗೆ ಬರಬೇಕು ಅಂತ ಮತ್ತೊಮ್ಮೆ ವೈಯಕ್ತಿಕವಾಗಿ ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಭೇಟಿ ಮಂಡ್ಯದಲ್ಲಿ. ವೀಕ್ಷಕರೇ, ನೋಡಿದ್ರಲ್ಲ, ದೂರದರ್ಶನವನ್ನು ಸಮೀಪ ದರ್ಶನ ಮಾಡುವ ನಿಟ್ಟಿನಲ್ಲಿ ಮಾಡಿದಂಥ ಪ್ರಾಮಾಣಿಕ ಕೆಲಸ ಒಂದು ಕಡೆಯಾದರೆ, ಕನ್ನಡವನ್ನು ಕಟ್ಟುವ ಜೊತೆಗೆ ಪ್ರತಿಯೊಬ್ಬರ ಹೃದಯಕ್ಕೆ ಕನ್ನಡ ನೆಡುವಂಥ ಕೆಲಸವನ್ನು ಮಾಡೋ ಮೂಲಕ ಮತ್ತೆ ಮತ್ತೆ ಕನ್ನಡದ ಕೈಂಕರ್ಯದ ಜೊತೆಗೆ ಸಾರಸ್ವತ ಲೋಕಕ್ಕೆ ತಮ್ಮದೇ ಹಾದಿಯನ್ನು ಜೊತೆಗೆ ಸಾಧನೆಯನ್ನು ಮಾಡುವ ಮೂಲಕ ಕನ್ನಡದ ಅದ್ಭುತ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಮತ್ತೆ ನಾವೆಲ್ಲರೂ ಕೂಡ ಕನ್ನಡದ ಕೈಂಕರ್ಯದಲ್ಲಿ ಕನ್ನಡ ತಾಯಿಗೆ ಜೈ ಭುವನೇಶ್ವರಿ, ಜೈ ರಾಜರಾಜೇಶ್ವರಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಕನ್ನಡೀಕರಣವಾಗ್ತಾ ಮತ್ತೆ ಕನ್ನಡದ ಕಾರ್ಯಕ್ರಮದ ಜೊತೆಗೆ ಮತ್ತೊಂದು ಸಂಚಿಕೆಯಲ್ಲಿ ವಾರದ ಅತಿಥಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.